ಅವ್ರು ಎಷ್ಟು ಸಣ್ಣವರಾಗ್ತಾರೆ ಅಂದ್ರೆ, ಅಡ್ಡ ದೊಡ್ಡ ನಾನಲ್ಲ, ದೊಡ್ಡ ಬಸೂರು ಏನಾಗಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎಲ್ಲ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ. ಬಸವ ಬಾರಯ್ಯ ಮರ್ತಿರೊಳಗೆ ಭಕ್ತರುಂಟ ಹೇಳಯ್ಯ ಅಂತ ಕೇಳಿದ್ರೆ ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಲಿಂಗ ಜಂಗಮರು. ಇಷ್ಟು ವಿನಯತನದ ವ್ಯಕ್ತಿ. ತನಗೆ ಯಾರಾದ್ರೂ ಒಬ್ರು ಲಿಂಗ ಕೊಟ್ಟಿದ್ರು, ಒಬ್ಬ ಗುರು ಲಿಂಗ ಕೊಟ್ಟಿದ್ರು ಅಂದ್ರೆ ಅವ್ರ ವಚನಗಳಲ್ಲಿ ಇಂಥವ್ರು ನನಗೆ ದೀಕ್ಷೆಯನ್ನು ಮಾಡಿದ್ರು, ಇಂಥ ಗುರು ಕೊಟ್ಟಿದ್ರು ಅಂತ ಹೇಳಲಾರದಷ್ಟು ಬಸವಣ್ಣನ ವ್ಯಕ್ತಿತ್ವವನ್ನು ನಾವು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಸವಣ್ಣನ ಅನೇಕ ವಚನಗಳಲ್ಲಿ ಯಾವ ಜಾಗದಲ್ಲಿ ಗುರುವಿನ ಹೆಸರು ಬರಬೇಕಾಗಿತ್ತು ಆ ಎಲ್ಲ ಜಾಗಗಳು ದೇವರ ಹೆಸರಿದೆ, ಪರಮಾತ್ಮನ ಹೆಸರಿದೆ. ಈ ಉದಾಹರಣೆ, ಜಗದಗಲ, ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು, ಇನ್ನೊಬ್ರು ಕೊಟ್ರು ಅಂತ ಹೇಳೋದಿಲ್ಲ, ನೀವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿದಯ್ಯ ಅಂತ. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ, ನೀನೇ ನನಗೆ ಗುರು, ನಾನೇ ನಿನಗೆ ಶಿಷ್ಯ ಅಂತಾರೆ ಅವರ ವಚನದಲ್ಲಿ. ಇಂಥ ಅನೇಕ ಉದಾಹರಣೆ ನಾವು ಕೊಡಬಹುದು. ಆ ಪ್ರಸಂಗದಲ್ಲೆಲ್ಲ ದೇವರ ಹೆಸರನ್ನ ಹೇಳಿರ್ತಕ್ಕಂಥದ್ದು ಬಸವಣ್ಣನವರು. ಪ್ರವಾದಿಗಳಿಗೆ ಸಾಮಾನ್ಯವಾಗಿ ಇವತ್ತು ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರು, ಬುದ್ಧ, ಅವರಿಗೆ ಮತ್ತೊಬ್ಬರು ಗುರು ಇರೋದಿಲ್ಲ. ಯೇಸು ಕ್ರಿಸ್ತ ಒಬ್ಬ ಗುರುವಿನ ಹತ್ರ ಹೋಗ್ತಾ ನನಗೆ ದೀಕ್ಷಾ ಸ್ನಾನ ಮಾಡಿಸಿ ಅಂದಾಗ ಗುರು ಹೇಳ್ತಾನೆ, ನೀ ಎಂತ ಎತ್ತರದ ವ್ಯಕ್ತಿ ಅಂತ ಹೇಳಿದ್ರೆ ನಿನ್ನಿಂದಲೇ ನಾನು ದೀಕ್ಷೆ ತಗೋಬೇಕು, ನಾನು ನಿನಗೆ ಕೊಡ್ಲಿಕ್ಕೆ ಸಾಧ್ಯನಾ ಅಂತ. ಪ್ರವಾದಿ ಬಸವಣ್ಣನವರು ಕೂಡ. ಬಸವಣ್ಣನಿಗೆ 21 ವರ್ಷಗಳ ಕಾಲ ಶಾಲೆ ಗುರುಕುಲ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಇರ್ಬೋದು, ಆದರೆ ಬಸವಣ್ಣನಿಗೆ ಗುರುವೇ ಅವರೇ ಗುರು, ಪರಮಾತ್ಮನೇ ಗುರು ಬಸವಣ್ಣನಿಗೆ. ಹಾಗಾಗಿ ಲಿಂಗವನ್ನ ತಾವು ಮೊದಲು ಕಟ್ಕೊಡ್ತಾರೆ. ಮೊಟ್ಟ ಮೊದಲು ತನ್ನ ಅಕ್ಕನಿಗೆ ಲಿಂಗವನ್ನ ಕಟ್ತಾರೆ. ಮೊಟ್ಟ ಮೊದಲು ಅಕ್ಕನಿಗೆ ಲಿಂಗವನ್ನ ಕಟ್ತಾರೆ. ಹರಿಹರ ಮಹಾಕವಿಯ ಪ್ರಕಾರ ಕೂಡಲ ಸಂಗಮದಲ್ಲಿ ಏನ ಒಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಅವರಿಗೊಂದು ಬೀಳ್ಕೊಡುಗೆ ಸಮಾರಂಭ ಇತ್ತು. ಅವತ್ತಿನ ದಿನ ಮಂಗಳ ವೇಳೆಯಲ್ಲಿ ವಿಜ್ಜನರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ಬಲದೇವರಸರು ತಮ್ಮ ಮಗಳ ಜೊತೆ ಕೂಡಲ ಸಂಗಮಕ್ಕೆ ಮನೆದೇವರ ದರ್ಶನಕ್ಕೆ ಅಂತ ಬಂದಿರ್ತಾರೆ. ಮನೆದೇವರ ದರ್ಶನಕ್ಕೆ ಅಂತ ಬಂದಿರ್ತಾರೆ. ಗುರುಗಳು ಹೇಳ್ತಾರೆ, ಇವತ್ತು ಒಟ್ಟುಗಳು ತಮ್ಮ ತಮ್ಮ ಉದ್ದೇಶವನ್ನ, ಮುಂದಿನ ಗುರಿಗಮ್ಯಗಳನ್ನ ಕುರಿತು ಒಂದಿಷ್ಟು ಮಾತಾಡೋರಿದ್ದಾರೆ, ತಾವು ಕೂಡ ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ, ಬರ್ರಿ ಅಂತೇಳಿ ಅವರನ್ನು ಕರ್ಕೊಂಡು ಹೋಗಿ ಕೂಡಿಸ್ಕೊಳ್ತಾರೆ. ಎಲ್ಲರೂ ಅವರವರ ವಿಚಾರಗಳನ್ನ, ಅಭಿಪ್ರಾಯವನ್ನು ಹೇಳಬೇಕಾದ್ರೆ ಬಸವಣ್ಣರು ಅವರ ಅಭಿಪ್ರಾಯವನ್ನು ಹೇಳ್ತಾರೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ತಾರತಮ್ಯ, ಭೇದ ಭಾವ, ನೆಲದಲ್ಲಿ ಸ್ಪೃಶ್ಯತೆ ಇತ್ತು. ನೆಲದಲ್ಲಿ ಸ್ಪೃಶ್ಯತೆ. ನಮ್ಮೂರು ನೆಲ ಅಂದ್ರೆ ಕೀಳು, ಕಲಬುರಗಿ ನೆಲ ಅಂದ್ರೆ ಕೀಳು, ಕಾಶಿ ಕೇದಾರ ಗೋಕರ್ಣ ನೆಲ ಅಂದ್ರೆ ಶ್ರೇಷ್ಠ ಅಂತ. ಇಲ್ಲಿ ಪಾಪ ಮಾಡೋದು, ಇಲ್ಲಿ ಮೋಸ ಮಾಡೋದು, ಇಲ್ಲಿ ವಂಚನೆ ಮಾಡೋದು, ಈ ಪಾಪ ಕಳ್ಕೊಳ್ಳೋಕೆ ಎಲ್ಲಿಗೆ ಹೋಗೋದು? ಕಾಶಿಗೆ ಹೋಗೋದು. ಹೌದಾ? ನೀವೇನೋ ಇಲ್ಲಿ ಪಾಪ ಮಾಡಿದವ್ರು ಕಾಶಿಗೆ ಹೋಗ್ತೀವಿ, ಕಾಶಿಯಲ್ಲಿ ಪಾಪ ಮಾಡಿದವ್ರು ಎಲ್ಲಿ ಹೋಗೋದು? ಕಲಬುರಗಿಗೆ ಬರುವಾಗ ಬಸವಣ್ಣನ ತತ್ವ ಏನಂದ್ರೆ, ಇಲ್ಲಿ ಅಸತ್ಯ ತುಂಬಿದೆ ಅಂತ ಸತ್ಯವನ್ನು ಹುಡ್ಕೊಂಡು ಹೋಗ್ಬೇಡಿ, ಇಲ್ಲಿ ಕತ್ತಲೆ ಇದೆ ಅಂತೇಳಿ ಬೆಳಕನ್ನ ಹುಡ್ಕೊಂಡು ಹೋಗ್ಬೇಡಿ, ಇಲ್ಲಿ ಅಜ್ಞಾನ ತುಂಬಿದೆ ಅಂತೇಳಿ ಜ್ಞಾನವನ್ನ ಹುಡ್ಕೊಂಡು ಹೋಗ್ಬೇಡ್ರಿ, ಅದನ್ನ ಒಡೆದೋಡಿಸ್ತಕ್ಕಂಥ ಈ ಅಸತ್ಯ ತುಂಬಿದ್ರೆ ಸತ್ಯವನ್ನು ತಗೊಂಡು ಬನ್ನಿ, ಇಲ್ಲಿ ಅಜ್ಞಾನ ತುಂಬಿದ್ರೆ ಜ್ಞಾನವನ್ನ ತಗೊಂಡು ಬನ್ನಿ, ಇಲ್ಲಿ ಕತ್ತಲೆ ಇದ್ರೆ ಬೆಳಕನ್ನ ತಗೊಂಡ್ಬರಿ, ನೀವು ಇದ್ದ ಜಾಗವನ್ನೇ ಕೈಲಾಸವನ್ನಾಗಿ ಮಾಡಿಕೊಳ್ಳ್ರಿ. ಅದು ಬಸವಣ್ಣ. ಸತ್ತ ನಂತರ ಸಿಗುವಂತ ಕೈಲಾಸಕ್ಕೆ ಆತ್ಮರೆ ಇದೆ. ಇದ್ದ ಜಾಗವನ್ನೇ ಕೈಲಾಸವನ್ನಾಗಿ ಮಾಡಿಕೊಂಡು ಬದುಕುವಂತ ಒಂದು ಕಲೆಯನ್ನ ಕಲಿಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಬಸವಣ್ಣರು. ಅಕ್ಕ ಮಹಾದೇವಿ ಕಲ್ಯಾಣವನ್ನ ನೋಡಿ ಹೇಳ್ತಾಳೆ, ಕೈಲಾಸವನ್ನು ನಾಚಿಸುವಂತೆ ಇತ್ತು ಅಂತೇಳಿ. ಕಲ್ಯಾಣ ರಾಜ್ಯ ಹೇಗಿತ್ತು ಅಂದ್ರೆ, ನೀಡುವವರುಂಟು
ಬೇಡುವವರು ಇಲ್ಲದ ಕಾರಣ ನಾನು ಬಡವನಾದೆ, ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲುವಂತ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯವನ್ನು ಬಸವಣ್ಣನವರು ಕಟ್ಟಿ ತೋರಿಸ್ತಾರೆ. ಹಾಗಾಗಿ ಬಸವಣ್ಣನವರು ಅವರ ವಿಚಾರವನ್ನ ಮಂಡನೆ ಮಾಡ್ತಾರೆ. ಈ ಕಾಲ ನೆಲದಲ್ಲಿರ್ತಕ್ಕಂಥ ಒಂದು ಸ್ಪೃಶ್ಯತೆ, ಮಾನವರಲ್ಲಿರ್ತಕ್ಕಂಥ ಸ್ಪೃಶ್ಯತೆ ನಮ್ಮ ಕಳಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಮುಖ ನೋಡಬಾರ್ದು ಅಂತಿತ್ತು. ಆಡೋದವ್ರ ಮುಖ ನೋಡಬಾರ್ದು, ಅವ್ರ ಮುಖ ನೋಡಬಾರ್ದು, ಅವ್ರ ಮುಖ ನೋಡಿದ್ರೆ ಅಪಶಕನ, ಇವ್ರ ಮುಖ ನೋಡಿದ್ರೆ ಅಪಶಕನ, ಯಾರ ಮುಖ ನೋಡಿದ್ರೆ ಅಪಶಕನ ಅಂತಿದ್ರು. ಅದೇ ಹಡಪದ ಅಪ್ಪಣ್ಣ ಬಸವಣ್ಣನವರ ಪರ್ಸನಲ್ ಸೆಕ್ರೆಟರಿ, ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣ. ಹಾಗಾಗಿ ಎಲ್ಲರೂ ಹುಟ್ಟಿರೋದು ಒಂದೇ ರೀತಿಯಲ್ಲಿ, ಎಲ್ಲರೂ ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜನಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರ್ಷ ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಪಿಂಡಂ ಸಮಯೋನಿ ಸಮಭವಂ ಆತ್ಮ ಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಆರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಯಾರಾದರೂ ಕಿವಿಯ ಹುಟ್ಟಿರೋರಿದ್ದಾರೆ ಅಂದ್ರೆ ನೀವು ಮಹಾಭಾರತದ ಕರ್ಣ ಹುಟ್ಟಿಲ್ಲ ಎಂದು ಕೇಳಬಹುದು. ಅದಕ್ಕೆ ಶರಣರು ಪುರಾಣವೆಂಬುದು ಪುಂಡರ ಗೋಷ್ಠಿ ಎಂದು. ಎಲ್ಲಿ ಬೇಕಾದ್ರೂ ಹುಟ್ಟಿಸ್ತಾರೆ, ಕಿವಿಯಾಗ ಹುಟ್ಟಿಸ್ತಾರೆ, ಕಣ್ಣಾಗ ಹುಟ್ಟಿಸ್ತಾರೆ, ಕಾಲಾಗ ಹುಟ್ಟಿಸ್ತಾರೆ, ತೊಡೆಯಾಗ ಹುಟ್ಟಿಸ್ತಾರೆ, ತಲೆಯಾಗ ಹುಟ್ಟಿಸ್ತಾರೆ. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಹುಟ್ಟೋ ಜಾಗ ಬಿಟ್ಟು ಬೇರೆ ಕಡೆ ಹುಟ್ಟಿದ್ದೆಲ್ಲರೂ ಕೇಳಿರೇನು? ಹುಟ್ಟ್ಯಾರೇನ್ರಿ ಇಲ್ಲಿವರೆಗೆ ಎಲ್ಲರೂ? ಮೇಲ್ಜಾತಿಯವರು ತಲೆಯಿಂದ ಹುಟ್ಟಿದ್ರಂತೆ, ಕ್ಷತ್ರಿಯರು ತೋಳಿಂದ ಹುಟ್ಟಿದ್ರಂತೆ, ವೈಶ್ಯರು ತೊಡೆಯಿಂದ ಹುಟ್ಟಿದ್ರಂತೆ, ಶೂದ್ರರು ಪಾದದಿಂದ ಹುಟ್ಟಿದ್ರಂತೆ. ಮತ್ತೆ ಎಲ್ಲೂ ಹುಟ್ಟಿದ್ ನೋಡಲೇ ಇಲ್ಲಲ್ಲ ನಾವು. ನೋಡಿದೇನು? ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಎಂತ ಬಸವಣ್ಣನ ಒಂದು ಚಿಂತನೆ, ಅವರು ತಂದ ಸಮಾಜದಲ್ಲಿ ಸುಧಾರಣೆ ಅಂತ ಹೇಳಿದ್ರೆ, ಬಹುಶಃ ನಾವು ಜಗತ್ತಿನಲ್ಲಿ ಇಂಥ ಒಂದು ಕ್ರಾಂತಿಯನ್ನು ಯಾವ ಮೂಲೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಮೂಲೆಯಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ದೀನ ದಲಿತರು ಅಂತ ಕರೆಸ್ಕೊಂಡವ್ರಿಗೆ, ಅಸ್ಪೃಶ್ಯರು ಅಂತ ಕರೆಸ್ಕೊಂಡವ್ರಿಗೆ ಎಂಥ ಒಂದು ಘನತೆಯ ಬದುಕನ್ನು ಕಟ್ಟಿಕೊಟ್ರು, ಸ್ವಾಭಿಮಾನದ ಒಂದು ಬದುಕನ್ನು ಬಸವಣ್ಣನವರು ಕಟ್ಟಿಕೊಟ್ರು ಅಂತ ಹೇಳಿದ್ರೆ, ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಬಸವಣ್ಣನವರ ತತ್ವದಲ್ಲಿ. ಹಾಗಾಗಿ ಈ ಮಾನವರಲ್ಲಿರ್ತಕ್ಕಂಥ ಭೇದ ಭಾವ, ಕೆಲವರೆಲ್ಲ ಕೇಳಿದ್ರು, ಏನು ಇಂಥ ಮಾಧವ ಚೆನ್ನಯ್ಯ ಇವನ್ನೆಲ್ಲ ರಾಜಬೀದಿಯಲ್ಲಿ ಅವ್ರನ್ನ ಕಂಡ್ರೆ ತಲೆ ಎತ್ತಿ, ಮೇಲ್ಜಾತಿಯವ್ರನ್ನ ಕಂಡ್ರೆ ತಲೆ ಎತ್ತಿ ಅಡ್ಡಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅವರು ತಲೆ ಬಾಗಿ ಅವ್ರು ಹೋಗೋತಂತ ನಿಂತ್ಕೊಳ್ಬೇಕಾಗಿತ್ತು. ರಾಜಬೀದಿಯಲ್ಲಿ ಓಡಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಇವ್ರನ್ನೆಲ್ಲ ಈ ರೀತಿ ಬಸವಣ್ಣ ಈ ರೀತಿ ಅಡ್ಡಾಡ್ಲಿಕ್ಕೆ ಹಚ್ಚಿದ್ದಾರೆ. ಅವರು ಕೆಳಜಾತಿಯವರು ಅಂತ ಕೇಳಿದಾಗ ಬಸವಣ್ಣವ್ರು ಪ್ರಶ್ನೆ ಆಗ್ತಾರೆ, ಇವರೆಲ್ಲ ಕೆಳಜಾತಿ ಇರ್ಬೋದು, ನೀವೇನು ನಮ್ಮ ಸನಾತನ ಧರ್ಮದ ಸಪ್ತ ಋಷಿಗಳು ಯಾರ್ಯಾರು ಹೇಳ್ತಿರಲ್ಲ ನೀವು, ಅವರೆಲ್ಲ ಯಾವ್ಯಾವ ಜಾತಿಯವರು ಅಂತ ಕೇಳ್ತಾರೆ ಬಸವಣ್ಣವರು. ಇವರೆಲ್ಲ ಕೆಳಜಾತಿಯವರಾದ್ರೆ ಅವ್ರು ಯಾವ ಜಾತಿಯವರು? ವ್ಯಾಸ ಬೋಯಿತಿಯ ಮಗ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನ್ನು ಅರಸದಿರಿ. ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯ ಕ್ಷೌರಿಕ, ವಶಿಷ್ಠ ಒಬ್ಬ ವೇಶ್ಯ ಮಗ. ಅವನು ಕೀಳಂತ ಕರೀತೀರ? ಮತ್ತ ಅವರು ಕೀಳಲ್ಲ ಅಂದ್ರೆ ಇವರೇನು ಕೀಳಾಗ್ತಾರೆ? ಅವರ್ಯಾರು ಕೀಳಲ್ಲ ಅಂದ್ರೆ ಇವ್ರ್ಯಾರು ಕೀಳಾಗ್ತಾರೆ? ಎಲ್ಲರೂ ಹುಟ್ಟಿರೋದು ಒಂದೇ ರೀತಿಯಲ್ಲಿ. ಆರವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಭಕ್ತಲೇ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು. ನೀವೇನು ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ತೀರಿ, ಡಾಕ್ಟರ್ ಹೇಳ್ತಾನೆ ಸದ್ಯ ನಿನ್ನ ಮೈ ಬಂದು ಬಾಟ್ಲೆ 2 ಬಾಟ್ಲು ರಕ್ತ ಹಾಕಿದ್ರೆ ಬದುಕೋದು ಅಂತೇಳಿ ನೀವು ರಕ್ತ ಹಾಕಿಸ್ಕೊಂಡು ಬರ್ತಿರಲ್ಲ, ಏನ್ ನೋಡಕ್ ಕಳಿಸ್ತಾರೆ? ನೀನು ಬ್ರಾಹ್ಮಣ ಬಂದಿದೆಯೋ ಬ್ರಾಹ್ಮಣನ ರಕ್ತ, ನೀನು ವೈಶ್ಯ ಬಂದಿದೆಯೋ ವೈಶ್ಯನ ರಕ್ತ, ನೀನು ಕ್ಷತ್ರಿಯ ಬಂದಿಯೋ ಕ್ಷತ್ರಿಯನ ರಕ್ತ,
ಶೂದ್ರ ಬಂದಿದೆಯೋ ಶೂದ್ರನ ರಕ್ತ, ನಿನ್ ಲಿಂಗಾಯತ ಬಂದಿದೆಯೋ ಲಿಂಗಾಯತನ ರಕ್ತ, ಹಿಂಗೇನಾರು ಹಾಕ್ತಾರೆ? ಏನ್ ನೋಡಿ ಹಾಕ್ತಾರೆ? ಮತ್ತೆ ಹಾಕ್ಸ್ಕೊಂಬಂದಿರಲಿ ಯಾರೇ ಏನೇನ್ ತಿಂದು ರಕ್ತ ಆಗಿತ್ತು ಹಾಕ್ಸ್ಕೊಂಬಂದಿರಲಿಲ್ಲ. ಮತ್ತೆ ಎಲ್ಲಿದೆ ಅಲ್ಲಿ ಮಾನವರಲ್ಲಿರ್ತಕ್ಕಂಥ ಭೇದ ಭಾವಗಳನ್ನ ಹೊಡೆದಾಕ್ಬೇಕು. ಅದು ಬಸವಣ್ಣನ ಉದ್ದೇಶ. ಕಾಲ ಕಾಲದಲ್ಲಿ ಸ್ಪೃಶ ರಾಹು ಕಾಲ, ಯಮಗಂಡಕ ಕಾಲ, ದೇವರನ್ನ ನಾಮಸ್ಮರಣೆ ಮಾಡಿಕೊಂಡಂತ ಕಾಲ ಎಲ್ಲವೂ ಶುಭ ಕಾಲ. ದೇವರಿಗಿಂತ ದೊಡ್ಡದು ಯಾವುದು ಜಗತ್ತಿನಲ್ಲಿ? ಇವತ್ತಿಲ್ಲಿ ಕ್ರೈಸ್ತರು ಬದುಕಿದ್ದಾರೆ, ಮುಸಲ್ಮಾನರು ಬದುಕಿದ್ದಾರೆ, ಜೈನರು ಬದುಕಿದ್ದಾರೆ, ಸಿಖ್ರು ಬದುಕಿದ್ದಾರೆ, ನಾವು ಬದುಕಿದ್ದೀವಿ. ಇವತ್ತು ಯಾರಿಗಾದ್ರೂ ಜೀವನದ ಜುಗುಪ್ಸೆ ಆಗಿ ಸಾಯ್ಬೇಕು ಅಂತೇಳಿ ವಿಷ ಕುಡಿದ್ರೆ, ಮುಸಲ್ಮಾನ ಕುಡಿದ್ರು ಸಾಯ್ತಾನೆ, ಕ್ರೈಸ್ತ ಕುಡಿದ್ರು ಸಾಯ್ತಾನೆ, ಹಿಂದೂ ಕುಡಿದ್ರು ಸಾಯ್ತಾನೆ. ಹೌದಾ? ಯಾರಿಗಾದ್ರೂ ತಲೆನೋವು, ಒಂದು ಅನಾಸಿನ ಯಾವ್ದೊಬ್ಬರಿಗೆ ತಗೊಂಡ್ರೆ, ಯಾರು ತಗೊಂಡ್ರು ತಲೆನೋವು ಹೋಗ್ತದೆ. ರಾಹು ಕಾಲ, ಯಮಗಂಡಕ ಕಾಲ ಅವರಿಗೆಲ್ಲ ಇಲ್ಲ, ನಮಗೆ ಆಗ್ತದೆ. ಹೌದಿಲ್ಲ? ಅವರೆಲ್ಲ ನೋಡೋದಿಲ್ಲಲ್ಲ, ಅವ್ರು ಬದುಕಿದರೂ ಇಲ್ಲೋ. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಎಮ್ಮವರು ಬೆಸಗೊಂಡಳೆ ಶುಭ ಲಗ್ನವೆಂದಿರಲಿ. ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿದಯ್ಯ. ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿದಯ್ಯ. ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ. ನಾ ಹೇಳಿದ್ದನ್ನೆಲ್ಲ ಕೇಳಬೇಕು ಅಂತೇನಿಲ್ಲ, ಚಿಂತನೆ ಮಾಡಬೇಕು. ಹೌದು ಅಲ್ಲೋ? ಈ ತಲೆಗಳಲ್ಲಿ 4 ರೀತಿ ತಲೆ ಇರುತ್ತಂತೆ. ಒಂದು ಅತಂತ್ರ ತಲೆ, 2 ಪರತಂತ್ರ ತಲೆ, 3 ಕುತಂತ್ರ ತಲೆ, 4 ಸ್ವತಂತ್ರ ತಲೆ. ಅತಂತ್ರ ತಲೆ ಅಂದ್ರೆ ತಂಗು ತಿಳಿಯಲ್ಲ, ತಿಳಿದವ್ರು ಹೇಳಿದ್ದು ಕೇಳಲ್ಲ. ಪರತಂತ್ರ ತಲೆ ಅಂದ್ರೆ ಮೊಳಕೆ ಕೊಂಡಿದಾವೆ ಅಂದ್ರೆ ಎಸ್ ಮೇಡಮ್ ಅಂತಾರೆ, ಕಾಗೆ ಬೆಳ್ಳಗಿರುತ್ತೆ ಅಂದ್ರೆ ಎಸ್ ಅಂತಾರೆ, ಹಾಲು ಕರಗಿರುತ್ತೆ ಅಂದ್ರು ಎಸ್ ಅಂತಾರೆ. ಇನ್ನು 3ನೇದು ಕುತಂತ್ರ ತಲೆ, ಇದು ಭಾರಿ ಡೇಂಜರ್. ಇದು 4ನೇದು ಒಂದಿಷ್ಟು ಸ್ವತಂತ್ರವಾಗಿ ವಿಚಾರ ಮಾಡಿ. ಹೌದಲ್ಲ, ಈಗ ಎಲ್ಲರೂ ಬದುಕಿದೀವಿ, ನಾವು ಎಲ್ಲ ಧರ್ಮೀಯರು ಬದುಕಿದೀವಿ. ಕೆಲವ್ರಿಗಷ್ಟೇ ಯಾಕೆ ಅನ್ವಯ ಆಗ್ತಾ ಇದೆ, ಕೆಲವ್ರಿಗೆ ಯಾಕೆ ಆಗ್ತಾ ಇಲ್ಲ? ನಾವೆಲ್ಲ ಕೂಡಿ ಕಳೆದು ಎಲ್ಲ ಮಾಡಿರೋ ಮದುವೆಗಳು ಯಾವುವು ಅನಾಹುತಗಳಾಗಿಲ್ಲೇನು? ಶ್ರೀರಾಮಚಂದ್ರನ ಮದುವೆ ಮಾಡಬೇಕಾದ್ರೆ ವ್ಯಾಸರಿದ್ರು, ವಶಿಷ್ಠರಿದ್ರು, ವಿಶ್ವಾಮಿತ್ರರಿದ್ರು, ಎಂತೆಂಥ ಮಹಾನ್ ಘಟಾನುಘಟಿಗಳು ಕೂಡಿ ಕಳೆದು ಮದುವೆ ಮಾಡಿದ್ರು. ಏನಾಯ್ತು? ದೇವಮಾನವ ಅಂತ ಕರೆಸ್ಕೊಳ್ಳೋ ರಾಮಚಂದ್ರನ ಕಥೆನೇ ಹಂಗಾದಾಗ ನಮ್ಮ ನಿನ್ನ ಕಥೆ ಯಾವಾಗ? ಬಾರದು ಬಪ್ಪದು, ಬಪ್ಪದು ತಪ್ಪದು ಕೂಡಲ ಸಂಗಮ. ಬಾರದು ಬಪ್ಪದು, ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸಲು ಹರಿಬ್ರಹ್ಮಾದಿಗಳಿಗೆ ಎಂಬಳವಲ್ಲ. ವಾಸ್ತು ಗುರೂಜಿ ಏನಾಗ್ತಿ? ನಿಮ್ಮನೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬಂದಿದ್ರು. ನನಗೆ ಹಿಂಗಾಗುತ್ತೆ ಅಂತ ತಮ್ಮ ವಾಸ್ತು ಏನಾದರೂ ಗೊತ್ತಿತ್ತೇನು? ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ನಾನೊಂದು ನಡೆದ ಘಟನೆ ಹೇಳ್ತೀನಿ, ಅದೇನು ಕಥೆ ಅಲ್ಲ. ಭಾಸ್ಕರಾಚಾರ್ಯ ಅಂತ ಹೋಗಿದ್ದಾರೆ, ಈ ದೇಶದಲ್ಲಿ ಸುಪ್ರಸಿದ್ಧ ಜ್ಯೋತಿಷ್ಯಕಾರ. ಅವ್ರು ಕೊಟ್ಟಿರುವಂಥ ಗಣಿತ ಸೂತ್ರಗಳು, ಖಗೋಳ ಸೂತ್ರಗಳು ಈಗಲೂ ನಮ್ಮ ಕೆಲವು ಪಠ್ಯ ಪುಸ್ತಕಗಳಿದೆ. ಒಂದು ಇದೇನು ಕಥೆ ಅಲ್ಲ, ಆತನ ಜೀವನದಲ್ಲಿ ನಡೆದಿದೆ. ಆತನಿಗೆ ಒಬ್ಬಳು ಮಗಳಿದ್ದು, ಲೀಲಾವತಿ ಅಂತ. ಸಣ್ಣ ವಯಸ್ಸಿಗೆ ವಿಧವೆ ಆಗ್ತಾಳಾಕೆ. 15 ವರ್ಷಕ್ಕೆ ಗಂಡನನ್ನು ಕಳ್ಕೊಂಡು ತಂದೆಯ ಗಣಿತ ಸೂತ್ರಗಳನ್ನ ಇವನ್ನೆಲ್ಲ ಕಲ್ತು ಆಕೆನೂ ಒಂದಿಷ್ಟು ಸೂತ್ರಗಳನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ತನ್ನ ಗಂಡನಿಗೆ ಹೇಳ್ತಾಳೆ, ನಮ್ಮ ಮಗಳ ಮದುವೆ ಮಾಡಬೇಕಾಗಿದೆ, ಸರಿಯಾದ ಮುಹೂರ್ತದಲ್ಲೇ ಅಕ್ಕಿ ಕಾಳು ಬೀಳಬೇಕು, ಸರಿಯಾದ ಮುಹೂರ್ತದಲ್ಲೇ ತಾಳಿ ಕಟ್ಟಬೇಕು, ಮತ್ತೇನಾದ್ರೂ ಅನಾಹುತ ಆಗಬಾರ್ದು, ನೀವು ಹೋಗಿ ಭಾಸ್ಕರಾಚಾರ್ಯನ ಹತ್ರ ಹೋಗಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬನ್ನಿ ಅಂತ. ಅವನಿಗೆ ಆಸಕ್ತಿ ಇಲ್ಲದೆ ಇದ್ರೆ ಹೆಂಡತಿ ಗೊತ್ತಲ್ಲ, ಒತ್ತಾಯಕ್ಕೆ ಹೋಗ್ತಾನೆ. ಹೋಗಿ ಬಾಗ್ಲ ಬಡಿತಾನೆ. 15 ವರ್ಷದ ಹುಡುಗಿ ಬಾಗ್ಲ ತೆಗಿತಾಳೆ. ಆಗಿನ ಕಾಲದಲ್ಲಿ ಮೇಲ್ಜಾತಿಯವರು ಗಂಡ ಸತ್ತಂತವರಿಗೆ ತಲೆ ಕೂದಲನ್ನು ತರಿಸಿ
ಕೆಂಪು ಸೀರೆಯನ್ನು ಉಡಿಸಿ ಅವರು ವಿಕಾರವಾಗಿ ಕಾಣೋ ರೀತಿಯಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಬೇರೆಯವರ ದೃಷ್ಟಿ ಅವ್ರ ಮೇಲೆ ಬೀಳಬಾರದು ಅಂತ. ಆಕೆ ತಲೆ ಕೂತು ತೆಗೆದಿತ್ತು, ಕೆಂಪು ಸೀರೆಯನ್ನು ಉಟ್ಟಿದ್ಲು. ಅದಕ್ಕೆ ಇವ ಬಂದಂತ ವ್ಯಕ್ತಿ ಕೇಳಿದ, ನೀನು ಯಾರಮ್ಮ ಅಂತ ಕೇಳಿದ. ಆಕೆ ಹೇಳಿದ್ದು, ನಾನು ಭಾಸ್ಕರಾಚಾರ್ಯನ ಮಗಳು ಅಂತ ಹೇಳಿ. ಅವಾಗ ಇವ ಹೇಳ್ದ, ಇನ್ನು ನಿಮ್ಮ ಅಪ್ಪನ ಹತ್ರ ಕೆಲಸ ಇಲ್ಲ, ನಾವು ಬಂದಿರೋ ಕೆಲಸ ಮುಗೀತು ಅಂತ ಮನೆಗೆ ಬಂದ. ಹೆಂಡತಿ ಕೇಳಿದ್ದು, ಏನ್ರಿ ಭಾಸ್ಕರಾಚಾರ್ಯನ ಹತ್ರ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬಂದ್ರ? ಅದಕ್ಕೆ ಅವ ಹೇಳ್ದ, ನಮ್ಮ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಅಂತ ಭಾಸ್ಕರಾಚಾರ್ಯನಿಗೆ ಇದ್ದಿದ್ದು ಒಬ್ಬಳೇ ಮಗಳು. ಇತಿಹಾಸ ತೆಗೆದು ನೋಡ್ರಿ, ಇದೇನು ಕಥೆ ಅಲ್ಲ. ಒಬ್ಬಳೇ ಮಗಳು 14-15 ವರ್ಷಕ್ಕೆ ವಿಧವಾಗಿ, ಮತ್ತೆ ಗಂಡು ಇಲ್ಲ ಹೆಣ್ಣು ಇಲ್ಲ, ಇದ್ದಿದ್ದು ಒಬ್ಬಳೇ ಮಗಳಾಕಿಗೆ. ಆತನಿಗೆ ತನ್ನ ಮಗಳ ಘೋಷಣೆ 14-15 ವರ್ಷಕ್ಕೆ ವಿಧವೆಯಾಗಿ ಮನೆಯಲ್ಲಿ ಕೂತಿದ್ದಾಳೆ. ತನ್ನ ಮಗಳ ಘೋಷಣೆ ತನಗೆ ಗೊತ್ತಿಲ್ಲ, ಇನ್ನು ನನ್ನ ಮಗಳ ಘೋಷಣೆ ಹೇಳ್ತಾನೆ. ಯಾರು ಬದಲಾಯಿಸಲಿಕ್ಕೆ ಸಾಧ್ಯ? ಇದಕ್ಕೆ ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಿಗೆ. ಯಾರನ್ನು ಕೇಳಬೇಕಾಗಿತ್ತು ಅವರನ್ನು ಕೇಳೋದಿಲ್ಲ. ಫುಟ್ಪಾತಲ್ಲಿ ಕೂತಿರ್ತಾರೆ ಗಿರಿಶಾಸ್ತ್ರ ಹೇಳ್ಕೊಂಡು, ಅವ್ರನ್ನೂ ಕೇಳ್ತಾರೆ, ನಾವು ಲಾಟ್ರಿ ಟಿಕೆಟ್ ತಗೋಬೇಕಾಗಿದೆ, ಯಾವ ನಂಬರ್ ತಗೊಂಡ್ರಲ್ಲ ಅಂತ ಹೇಳ್ತಾರೆ. ನಿಮಗೆ ವಿಚಾರ ಮಾಡೋ ಶಕ್ತಿ ಇದ್ರೆ ವಿಚಾರ ಮಾಡ್ರಿ. ನಿಮಗೊಂದು ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗೆ ಲಾಟ್ರಿ ಹೇಳ್ಸಿ ನಿಮ್ಮನ್ನು ಕೋಟ್ಯಾಂತರ ಶ್ರೀಮಂತನಾಗಿ ಮಾಡುವಂಥವನು ಅವನೇ ಯಾಕೆ ಫುಟ್ಪಾತಲ್ಲಿ ಕೂತ್ಕೋತಿದ್ದ? ಅವನೇ ಒಂದು ಲಾಟ್ರಿ ಟಿಕೆಟ್ ತಗೋಬೋದಾಗಿತ್ತಲ್ಲ, ಅವನೇ ಶ್ರೀಮಂತ ಆಗಬೇಕಾಗಿತ್ತು. ಅವನಿಗೆ ಗತಿಯಿಂದ ಕೂತಿದ್ದಾನೆ, ಅವನು ಹೋಗಿ ನಾವು ಕೇಳಿ, ದೇವರನ್ನ ಕೇಳಿ, ಪರಮಾತ್ಮನನ್ನ ಕೇಳಿ, ಎದೆ ಮೇಲೆ ಲಿಂಗ ಕಟ್ಕೊಂಡಿದ್ದೀರಿ ಕೇಳಿ. ಅಲ್ಲಿ ವಿಶ್ವಾಸ ಇರೋದಿಲ್ಲ, ಇಲ್ಲಿ ವಿಶ್ವಾಸ ಇರುತ್ತೆ. ಎಲ್ಲವನ್ನು ಕೊಡುವಂತ ಶಕ್ತಿ ಲಿಂಗ ಹೀಗಿದೆ. ಆದ್ರೆ ಅದರ ಮೇಲೆ ನಂಬಿಕೆ ಬಿಟ್ಟು ಇಲ್ಲಿ ನಂಬಿಕೆಯನ್ನು ಇಡ್ತೀವಿ. ಇದಕ್ಕೆ ಬಸವಣ್ಣರು ಏನ್ ಮಾಡಿದ್ರು ಅಂದ್ರೆ, ಈ ತರದ್ದು ಮಾಡ್ಕೊಂತ ನಮ್ಮ ಕಾಲನ ಹೇಳಿದ್ನಲ್ಲ, ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ನಿಜವಾದ ದೇವರನ್ನ ಅರ್ಥ ಮಾಡ್ಕೊಳ್ಳದೆ, ಯಾವುದಕ್ಕೆ ಒಲಿತಾನೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳದೆ, ಇಂಥ ಮೂಢನಂಬಿಕೆಗಳನ್ನ ಮಾಡ್ತಾ ಸಮಯವನ್ನ ವ್ಯರ್ಥವಾಗಿ ಕಾಲ ಕಳೆಯೋದನ್ನ ನೋಡಿ ಬಸವಣ್ಣವರು ಮಮ್ಮಲ ಮರುತ್ತ ದೇವರೇನು ಕುಲಿತಾನೆ? ಬಸವಣ್ಣವರು ಹೇಳಿದ್ರು, ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ, ಕೂಡಲ ಸಂಗಮ ದೇವ ನಿಜವಿಲ್ಲದ ಭಕ್ತಿ. ದೇವರಿಗೆ ದೇವರು ಒಲಿಬೇಕಿದ್ರೆ ನಮ್ಗೆ ಏನ್ ಬೇಕಂತೆ? ಒಲವು, ಪ್ರೀತಿ, ಸ್ನೇಹ, ವಿಶ್ವಾಸ, ನಂಬಿಕೆ ಬೇಕಂತೆ ದೇವರಿಗೆ. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಆ ಪೂಜೆ ಆ ಮಾಟ ಯಾಕೆ ಅಂದ್ರೆ, ಅದು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಒಬ್ಬ ಚಿತ್ರ ಬಿಡಿಸೋ ಕಲಾಕಾರ ಒಂದು ಹಾಳೆ ಮೇಲೆ ಸುಂದರವಾದ ಕಬ್ಬಿನ ಚಿತ್ರ ಬಿಡಿಸ್ತಾನೆ. ಆ ಕಬ್ಬಿನ ಚಿತ್ರ ಹೇಗಿರುತ್ತೆ ಅಂದ್ರೆ, ಜೀವಂತವಾಗಿ ಕಬ್ಬಿದ್ದಂಗೆ ಇರ್ತದೆ. ಜೀವಂತವಾಗಿ ಕಬ್ಬಿದ್ದಂಗಿದೆ ಅಂತ ಹಾಳೆ ಮೇಲಿನ ಪೇಪರ್ ಮೇಲೆ ಬಿಡಿಸಿರ್ತಕ್ಕಂಥ ಕಬ್ಬಿನ ಚಿತ್ರ ತಿಂದ್ರೆ ನಿಮಗೆ ಕಬ್ಬಿನ ರುಚಿ ಬರ್ತದ? ಬಟ್ಟೆ ಅಂಗಡಿಗಳಲ್ಲಿ ಚಲೋ ಬೊಂಬೆ ಮಾಡಿ ಸೀರೆ ಗೀರೆ ಉಡಿಸಿ ನಿಲ್ಲಿಸಿರ್ತಾರೆ. ಒಬ್ಬ ಹುಡುಗ ಏನೇ ನೀನು ಬಹಳ ಚಂದ ಕಾಣ್ತಿ ಅಂತ ಹೋಗಿ ಆ ಗೊಂಬೆ ಒಪ್ಕೊಂಡ್ರೆ ಸುಖ ಸಿಗಕ್ಕೆ ಸಾಧ್ಯ ಏನು? ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಆ ಪೂಜೆ ಆ ಮಾಟ ಹೇಗೆ ಅಂದ್ರೆ, ಅದು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ, ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ. ನಿಜವಾದ ದೇವರು ಎದುರು ಕೊಲಿತಾನೆ, ಅದನ್ನ ಮೊದಲು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಸದ್ಗುಣಗಳ ಮೌಲ್ಯಗಳಿಗೆ, ಸದ್ಗುಣಗಳ ಬಸವ ಅಕ್ಕಮಹಾದೇವ ಹೇಳ್ತಾಳಲ್ಲ, ಕುಸಿರೆ ಪರಿಮಳವಿರಲು ಕುಸುಮದ ಅಂಗೇಕೆ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಅಂಗೇಕೆ. ಸದ್ಗುಣಗಳಿಂದಲೇ ಧೂಪ ದೀಪಾರತಿಗಳನ್ನ ಮಾಡಬೇಕಂತ, ಆಗ ದೇವರು ನಮಗೆ ಒಲಿತಾನೆ. ಹಾಗಾಗಿ ಇಂಥದನ್ನ ಮಾಡ್ತಾ ಪ್ರತಿಯೊಂದಕ್ಕೂ
ಶಕುನ ಅಪಶಕುನ. ದೇವರ ಮೇಲೆ ವಿಶ್ವಾಸ ಇಲ್ಲ. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಮೊದಲು ನಿಮ್ಮ ಮುಖನ ಕನ್ನಡಿಗೆ ನೋಡ್ಕೊಳ್ಳಿ ಅಂತ. ನಿಮ್ಮ ಮುಖನ ಕನ್ನಡಿಗೆ ನೋಡ್ಕೊಳ್ಳಿ. ಮುಖದಲ್ಲಿ ಗೆಲುವಿತ್ತು ಅಂದ್ರೆ, ಉತ್ಸಾಹ ಇತ್ತು ಅಂದ್ರೆ ಮಾತ್ರ ಹೊರಗಡೆ ಹೋಗ್ರಿ. ನೀವು ದರಿದ್ರ ಮುಖ ಹೊತ್ಕೊಂಡು ಹೋಗಿ ಬೇರೆಯವ್ರಿಗೆ ಆ ಮೂರ್ತಿಯನ್ನ ತೋರಿಸ್ಬೇಡ್ರಿ ಅಂತ ನಾ ಹೇಳಿದೆ ನಿನ್ನೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು, ಕೂಡಲ ಸಂಗನ ಕೂಡುವುದು. ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಸುಪ್ರಭಾತ ಸಮಯದಲ್ಲಿ ಹತ್ತಿಯಲ್ಲಿ ಲಿಂಗವನ್ನೇ ಒಂದಿಷ್ಟು ನಾ ಇಂಥ ಕೆಲಸ ಕೊಡ್ತಿದ್ದೀನಿ ಭಗವಂತ, ನೀನು ನನಗೆ ಯಶಸ್ಸನ್ನ ಕೊಡುವಂತ ಕೇಳ್ಕೊಳ್ರಿ. ನಾನು ದೇವರನ್ನ ಕೇಳ್ಕೊಂಡಿದ್ದೀನಿ, ಖಂಡಿತ ದೇವರು ನನಗೆ ಯಶಸ್ಸನ್ನ ಕೊಡ್ತಾನೆ ಅಂತ ವಿಶ್ವಾಸದಿಂದ ಹೋಗ್ರಿ. ನಿಮ್ ಕೆಲಸ ಆಗಲೇ ಇದ್ದರು ಕೇಳಿ. ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯಿರಿ ಲೋಕದ ಮನುಷ್ಯ, ನಂಬಿ ಕರೆದಡವೋ ಎನ್ನಲೇ ಶಿವನು. ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬಮಟ್ಟಿ ಕೂವೆಂದ ಕೂಡಲ ಸಂಗಮದೆ. ನೀವು ಅವನನ್ನು ನಂಬಿದರೆ ಮಾತ್ರ ಅವನು ನಮ್ಮನ್ನು ನಂಬ. ನಂಬಿಕೆಯ ಕಾರಣವು ಸಾಂಬನುವುದು. ನಂಬಿಕೆ ಬಹಳ ಮುಖ್ಯ. ಒಂದ್ ಕಡೆ DVG ಅವರು ಬರೀತಾರೆ, ನಂಬಿದನು ಪ್ರಹ್ಲಾದ, ನಂಬದಿದ್ದನು ಹಿರಣ್ಯಕಶಿಪು. ನಂಬಿದನು ಪ್ರಹ್ಲಾದ, ನಂಬದಿದ್ದನು ಹಿರಣ್ಯಕಶಿಪು, ನಂಬಿಯೂ ನಂಬದ ಇಬ್ಬಂದಿ ನೀನು. ಅವನು ಪೂರ್ಣ ನಂಬಿದಕ್ಕೂ ದೇವರು ಸಾಕ್ಷಾತ್ಕಾರ ಆದ, ಇವ ಪೂರ್ಣ ನಂಬದ ಇದ್ದಿದ್ದಕ್ಕೂ ದೇವರು ಸಾಕ್ಷಾತ್ಕಾರ ಆದ. ನಿಮಗೆ ಯಾಕಾಗಿಲ್ಲ? ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ. ಅದನ್ನು ಬಿಟ್ಟು ಇದನ್ನು ಬಿಟ್ಟು ಇದನ್ನು ಬಿಟ್ಟು ದೇವರು ನಂಬಿಕೆಗೆ ಬರೀತಾರೆ. ನೀವು ಲಿಂಗಯ್ಯನ ಪೂಜೆ ಮಾಡ್ರಿ, ಹೊರಗಡೆ ಪೂಜೆ ಮಾಡಿರ್ತಾರೆ, ದೇವ್ರನ್ನ ಕೇಳ್ಕೊಂಡಿರ್ತಾರೆ, ಎಲ್ಲ ಆಗಿರುತ್ತೆ. ಹೊರಗಡೆ ಹೋಗ್ತಿರ್ಬೇಕಾದ್ರೆ ಸಣ್ಣ ಮಕ್ಳಿಗೆ ಗೊತ್ತಾಗೋದಿಲ್ಲ, ಅಜ್ಜಿ ಅಜ್ಜಿ ಎಲ್ಲಿಗೆ ಹೋಗ್ತಾ ಇದ್ದಿ, ಅವ್ವ ಅವ್ವ ಎಲ್ಲಿಗೆ ಹೋಗ್ತಾ ಇದ್ದಿ, ದರಿದ್ರನ ಒಳ್ಳೆ ಕೆಲಸಕ್ಕೆ ಹೊಂಟಿದ್ದೆ, ಎಲ್ಲಿಗೆ ಅಂತ ಕೇಳಿದ್ರು ಅಪಶಕುನ ಆಯ್ತು ಅಂತ. ನಮ್ಮ ಕಡೆ ನಿಮ್ಮ ಕಡೆ ಅಂತ ಹೇಳಿ ಗೊತ್ತಿಲ್ಲ. ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಆಯ್ತು. ನೀವು ಹೋಗಿ ಬಸ್ ಹತ್ತಿರಲ್ಲ, ಕಂಡಕ್ಟರ್ ಏನಂತ ನೀವು ಹೋಗಿ ಆಟೋ ಹತ್ತಿರಲ್ಲ, ಆಟೋ ಡ್ರೈವರ್ ಏನಂತ ಏನಂತಂದ್ರೆ ಮತ್ತೆ ಅಪಶಕುನ ಆಗ್ಲಿಲ್ಲ ನಮಗೆ. ಈ ತರದ್ದು ಬಿಡಬೇಕು ನಾವು. ಶಕುನ ಅಪಶಕುನ. ಇಲ್ಲಿ ಪೂಜೆ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಒಂದು ಬೆಕ್ಕಾಟ ಬಂದ್ಬಿಡ್ತು. ಬೆಕ್ಕಾಟ ಬಂತು, ಏನಾಗ್ತದೋ ಏನು. ದೇವರಿಗಿಂತ ಬೆಕ್ಕೆ ದೊಡ್ಡದ? ಸಾಕಿದೆ ಅಂದ್ಮೇಲೆ ಅಡ್ಡಾಡ್ಬೇಕು ಬೇಡ. ನೀವು ಅದನ್ನು ಬೈತೀರಿ, ಅದು ನಿಮ್ಮನ್ನು ಬೈತದ. ಎಷ್ಟು ಮೋಸ ವಂಚನೆ ಮಾಡ್ತಾನೆ ಮನುಷ್ಯ. ಬೆಳಗ್ಗೆ ಆದ ತಕ್ಷಣ ಅವನ ಮುಖ ನೋಡಿನಿ, ನನಗೆ ಇವತ್ತು ಹಾಲು ಮೊಸರು ಏನಾರ ಸಿಗುತ್ತೋ ಇಲ್ಲ. ಶಕುನ ಅಪಶಕುನ ಹೊಡೆದಾಕಿದ್ರು. ಇನ್ನು ಬಹಳ ಒಂದು ಕಾಗೆ ಮನೆ ಹೋಗ್ರು ಅಪಶಕುನ ಅಂತ. ಅದು ಕಾಗೆಗೆ ಚಾಂಡಾಲ ಪಕ್ಷಿ ಅಂತ ಬೈದ್ರೆ ಶರಣರದಕ್ಕೆ ದಾಸೋಹ ಪಕ್ಷಿ ಅಂತ ಕರೀತಾರೆ. ನಮ್ಮ ಗುರುಗಳು ಹೇಳ್ತಿದ್ರು ಯಾವಾಗಲೂ, ಎಲ್ಲಾದ್ರೂ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ರೆ ಕಾಗೆ ಸಿಂಬಲ್ ಆಗ್ತದೆ ಅಂತ. ಯಾಕೆಂದ್ರೆ ಕರ್ಕೊಂಡು ತಿನ್ನುವಂತ ವಿಶೇಷವಾದ ಗುಣ ಇದೆ. ಕಾಗೆ ಒಂದು ಗುಣ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೇ ಕರ್ಕೊಂಡು ತಿನ್ನುವಂತ ವಿಶೇಷ. ಯಾರಾದ್ರೂ ಸತ್ತಾಗ ಈ 3 ದಿನಕ್ಕೆ ಇಡ್ತಾರೆ ನೋಡಿ, ಏನಂತಿರೋದು ಪಿಂಡ. ಸತ್ತವರು ಕಾಗೆ ರೂಪದಲ್ಲಿ ಬಂದು ತಿಂತಾರಂತ 3 ದಿನಕ್ಕೆ ಇಟ್ಟಾಗ. ಅದು ಬಂದು ತಿಂದ್ರೆ ಅವತ್ತು ಶಕುನ. ಅದು ಬಂದು ತಿಂದ್ರೆ ಶಕುನ. ಅಕಸ್ಮಾತ್ ಕಾಗೆ ಬಂದು ತಿಂದ ಇದ್ರೆ, ನೀವಿದ್ದಾಗ ಅವ್ರನ್ನ ಚಲೋ ನೋಡ್ಕೊಂಡಿಲ್ಲ, ಅದಕ್ಕೆ ಕಾಗೆ ಬಂದು ತಿಂದಿಲ್ಲ. ಮೊದಲೇ ಸತ್ತವ್ರು ಕಳ್ಕೊಂಡು ದುಃಖದಲ್ಲಿ ಇರ್ತಾರೆ, ಕಾಗೆ ಕುಕ್ಕದಲ್ಲಿ ಕುಕ್ಕಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕಾಗೆ ಬಂದು ತಿಂದ್ರೆ ಶಕುನ, ಅದೇ ಕಾಗೆ ನಿಮ್ಮ ಮನೆಗೆ ಬಂದ್ರೆ ಯಾಕೆ? ಇಲ್ಲಿ ಸತ್ತವರು ಕಾಗೆ ರೂಪದಲ್ಲಿ ಬರ್ತಾರೆ ಅಂತ ಆದ್ರೆ
ನಿಮ್ಮನೆಗೂ ಕಾಗೆ ಬಂದಾಗ ಹಿಂದೆ ಸತ್ತಿರೋ ನಮ್ಮ ಅಜ್ಜ ಮುತ್ತಜ್ಜ ಕಾಗೆ ರೂಪದಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗಕ್ಕೆ ಬಂದದೆ ಅಂತ ಯಾಕೆ ತಿಳ್ಕೋಬಾರ್ದು? ಹೌದಿಲ್ಲ? ಅಲ್ಲೇ ಶಕುನ ಇಲ್ಲೇ ಅಪಶಕುನ. ಅದು ಒಳ್ಳೆ ಪ್ರಾಣಿನೇ ಶಕುನ. ಇನ್ನೂ ಕೆಲವು ಅನೇಕ ಮೂಢನಂಬಿಕೆಗಳನ್ನು ಮಾಡ್ತೀವಿ. ಮಾಡ್ತಾ ಮಾಡ್ತಾ ನಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಇದೇ ರೀತಿ ಒಂದ್ಸರಿ ಗುರುನಾನಕರು ಒಂದು ನದಿ ದಡದಲ್ಲಿ ಕೂತು ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾನೆ, ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇರ್ತಾನೆ. ಇವ್ರು ಕಣ್ಬಿಟ್ಟು ನೋಡಿದ ತಕ್ಷಣ ಬಂದು ನಮಸ್ಕಾರ ಮಾಡ್ತಾನೆ. ಏನ್ ಮಾಡ್ತಾ ಇದೆಯಪ್ಪ ಅಂತ ಕೇಳಿದರು. ಅದಕ್ಕೆ ಇವ ಹೇಳಿದ, ನಾನು ಶನಿ ಗ್ರಹಕ್ಕೆ ಇಲ್ಲಿಂದ ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅವಾಗ ನಾನಕರು ಏನ್ ಮಾಡಿದ್ರು, ಅಲ್ಲೊಂದು ಬಕೀಟು ನದಿ ದಂಡೆ, ಆ ನದಿಯಲ್ಲಿ ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು, ಈ ಕಡೆ ನೀರು ತಗೊಳ್ಳೋದು ಈ ಕಡೆ ಚೆಲ್ಲೋದು ಮಾಡ್ತಿದ್ರು. ಇವ ಹೋಗಿ ಕೇಳಿದ, ಹಿಂಗ್ಯಾಕೆ ಮಾಡ್ತಾ ಇದ್ರಿ, ಇಲ್ಲಿ ನೀರು ತಗೊಳ್ಳೋದು ಇಲ್ಲಿ ಚೆಲ್ಲೋದು ಹಿಂಗ್ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ಅದಕ್ಕೆ ನಾನಕ್ ಹೇಳಿದ್ರು, ತಮ್ಮ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಮಾವಿನ ತೋಟ ಇದೆ, ಅದಕ್ಕೆ ನೀರು ಹೋಗ್ಲಿ ಅಂತ ಆಗ್ತಾ ಇದ್ದೀನಿ. ಅವ ಅಂದ, ನಾ ಇಲ್ಲಿವರೆಗೂ ನಿಮ್ಮ ದೊಡ್ಡ ತಪಸ್ವಿಗಳು ಜ್ಞಾನಿಗಳು ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನೀವು ಶುದ್ಧ ಅಜ್ಞಾನಿಗಳು ಅಂತ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ನಿಮ್ ತೋಟ ಇದ್ರೆ ಇಲ್ಲಿಂದ ನೀರು ಹಾಕಿದ್ರೆ ಹೋಗುತ್ತಾ? ಅಲ್ಲಪ್ಪ, ನೀ ಇಲ್ಲಿಂದ 800 ಕೋಟಿನೂ ಎಷ್ಟೋ ದೂರ ಇರೋ ಶನಿ ಗ್ರಹಕ್ಕೆ ಇಲ್ಲಿಂದ ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇದ್ದಿ ಅಂದಾಗ ಇದೇ ನೆಲದಲ್ಲಿರೋ 2 ಕಿಲೋಮೀಟರ್ ಯಾಕೆ ಹೋಗಬಾರದು? ಅಷ್ಟು ದೂರ ಇರೋ ಶನಿ ಗ್ರಹಕ್ಕೆ ಇಲ್ಲಿಂದ ನೀ ಎಳ್ಳಿನ ದೀಪ ಮಾಡಿ ಬೆಳಗ್ತಾ ಇದ್ದಿ ಅಂದಾಗ ಇದೇ ನೆಲದ ಮೇಲಿರೋ ಮಾವಿನ ತೋಟಕ್ಕೆ ಯಾಕೆ ನೀರು ಹೋಗಬಾರ್ದು ಅಂತ ಹೇಳಿದ್ರು. ವ್ಯರ್ಥವಾಗಿ ನಿಜವಾಗ್ಲೂ ದೇವರು ಎದುರು ಕೊರಿತಾನೆ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಈ ರೀತಿ ಇದನ್ನ ಈ ಕಾಲದಲ್ಲಿ ಅವಯವಗಳಲ್ಲಿ ಇರ್ತಕ್ಕಂಥ ಸ್ಪೃಶತೆ. ಎಡಗಾಲು ಅಂದ್ರೆ ಕೀಳು, ಬಲಗಾಲು ಅಂದ್ರೆ ಶ್ರೇಷ್ಠ. ಎಡಗಾಲು ಅಂದ್ರೆ ಕೀಳು, ಬಲಗಾಲು ಅಂದ್ರೆ ಶ್ರೇಷ್ಠ. ಎಡಗೈ ಅಂದ್ರೆ ಕೀಳು, ಬಲಗೈ ಅಂದ್ರೆ ಶ್ರೇಷ್ಠ. ಕಾಲು ಅಂದ್ರೆ ಕೀಳು, ತಲೆ ಅಂದ್ರೆ ಶ್ರೇಷ್ಠ. ನಮ್ಮ ಅವಯವಗಳಲ್ಲಿ ಯಾವ್ದಾದ್ರು ಕೀಳು ಮೇಲು ಇರ್ಲಿಕ್ಕೆ ಸಾಧ್ಯನ? ಎಡಗಾಲು ಎಡಗೈ ಕೀಳು ಅಂದ್ರೆ ತೆಗೆಸ್ಬಿಟ್ಟಾಗಿರ್ತದ. ಯಾವ ಕೈಯನ್ನ ಕೀಳು ಅಂತ ಕರೆದ್ರಿ ಅದೇ ಕೈಯನ್ನ ಬಸವಣ್ಣವರು ಲಿಂಗದ ಗದ್ಗೆ ಮಾಡಿ. ಯಾವ ಕೈ ಇಟ್ಕೊಂಡು ಪೂಜೆ ಮಾಡ್ತೀವಿ? ಮತ್ತು ಕೀಳಂಗಾಗ್ಲಿಕ್ಕೆ ಸಾಧ್ಯ? ಅದು ಲಿಂಗದ ಗದ್ದಿಗೆ, ಅದು ಕೀಳಾಗ್ಲಿಕ್ಕೆ ಸಾಧ್ಯ? ಈ ಹೊಸದಾಗಿ ಮದುವೆ ಮಾಡಿಕೊಂಡು ಹೆಣ್ಮಕ್ಳು ಗಂಡನ ಮನೆಗೆ ಬರ್ತಿರ್ತಾರೆ. ಈ ಹುಡುಗನ ಅಕ್ಕ ತಂಗಿರ್ತಾರಲ್ಲ, ಭಾರಿ ಡೇಂಜರ್ ಅವರು. ಅಕ್ಕಿ ಒಳಗಡೆ ಎಡಗಾಲ ಇರ್ತಾಳೋ ಬಲಗಾಲ ಇರ್ತಾಳೋ ಅಂತ ನೋಡ್ತಿರ್ತಾರೆ. ಅಕ್ಕಿ ಪಾಪ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮೊಟ್ಟ ಮೊದಲು ಗಂಡನ ಮನೆಗೆ ಹೆಜ್ಜೆ ಇಡ್ತಿರ್ತಾಳೆ. ಅಕ್ಕಿ ಏನಾದ್ರು ಮರೆತು ಎಡಗಾಲ ಇಡಬೇಕು. ಎಡಗಾಲ ಇಕ್ಕಿತ್ತು ಮನೆಗೆ ಒಂದು ಏನಾದ್ರು ಕೆಟ್ಟದಾಗ್ಬೇಕು, ಮುಗಿತಕ್ಕ ಸಾಯೋ ತನಕ ಕೂಗ್ತಾರೆ. ಈಕೆ ನಮ್ಮ ಮನೆಗೆ ಎಡಗಾಲ ಇಟ್ಟು ಬಂದು ಅದಕ್ಕೆ ಹಿಂಗಾಯ್ತು. ಬಾರದು ಬಪ್ಪದು ತಪ್ಪದು. ಅದಕ್ಕೆ ಯಾರ ಎಡಗಾಲು ಕಾರಣ ಅಲ್ಲ, ಯಾರ ಬಲಗಾಲು ಕಾರಣ ಅಲ್ಲ. ಒಂದಿಷ್ಟು ಇಂಥವನ್ನೆಲ್ಲ ಕೇಳೋದು. ಮೊನ್ನೆ ಯಾವುದೋ ನೋಡಿದೆ, ಒಬ್ಬ ಹೆಣ್ಮಕ್ಳು ಮನೆಯಲ್ಲಿ ಬಹಳ ಕಷ್ಟ ಇತ್ತು ಅಂತ ಹೋಗಿ ಒಬ್ಬ ಜ್ಯೋತಿಷಿ ಕೇಳ್ತಾನೆ. ಅವನೇನೇನೋ ತೆಗೆದು ನೋಡಿ ಹೇಳ್ತಾನೆ, ನೀನು ಇನ್ನೂ ಸ್ವಲ್ಪ ದಿವಸ ನೀನು ಹಿಂಗೆ ಕಷ್ಟ ಆಯ್ತಮ್ಮ ಅಂತ ಹೇಳ್ತಾರೆ. ಮನೆಗೆ ಬಂದು 2 ಮಕ್ಕಳಿಗೂ ವಿಷ ಹಾಕಿ ತಾನು ವಿಷ ಕುಡಿದು ಸಾಯ್ತು. ಈ ತರದ್ದು ದೇವರ ಮೇಲೆ ವಿಶ್ವಾಸ ಇಲ್ಲದೆ ಈ ರೀತಿ ಒಂದಿಷ್ಟು ಮೂಢನಂಬಿಕೆ ಕಂದಾಚಾರಗಳನ್ನು ನೋಡಿ ಬಸವಣ್ಣನವರಿಗೆ ಭಾಷೆಯಲ್ಲಿ ಸ್ಪೃಶತೆ ಇತ್ತು. ದೇವರು ಒಲಿಯೋದು ಸಂಸ್ಕೃತ ಭಾಷೆಗೆ, ದೇವರಿಗೆ ಕನ್ನಡ ಬರೋದಿಲ್ಲ. ನೀವೇನಾದ್ರೂ ಅವರನ್ನು ಹಾಡಬೇಕು, ಹೊಗಳಬೇಕು, ಪೂಜಿಸ್ಬೇಕು ಅಂತಿದ್ರೆ ಸಂಸ್ಕೃತದಲ್ಲೇ ಹಾಡಬೇಕು, ಸಂಸ್ಕೃತದಲ್ಲೇ ಹೊಗಳಬೇಕು ಅನ್ನುವಂಥ ಒಂದು ಕಾಲ ಇತ್ತು. ಮೊಟ್ಟ ಮೊದಲು ದೇವರಿಗೆ ಕನ್ನಡ ಕಲಿಸ್ತವ್ರು ಯಾರು ಒಂದು ಶರಣ. ದೇವರಿಗೆ ಕನ್ನಡ ಕಲಿಸ್ತವ್ರು ಯಾರು ಹೇಳಿದ್ರವರು, ಪರಮಾತ್ಮ ನೀ ಕನ್ನಡ ಕಲ್ತ್ಕೋ, ಇಲ್ಲ ಅಂದ್ರೆ ನಾವು ಶರಣರು ನೀನು ಪೂಜೆ ಮಾಡೋದಿಲ್ಲ ನೋಡೋದು. ಅವ ಎದುರ್ಕೊಂಡು ಕನ್ನಡ ಕಲ್ತ್ಬೇಕು. ದೇವರು ಒಲಿಯೋದು ಭಾಷೆ ಅಲ್ಲ, ಅದ್ರ ಹಿಂದಿರುವಂಥ ಭಾವನೆ. ಯಾವ ಭಾಷೆಯಿಂದ ಪೂಜೆ ಪ್ರಾರ್ಥನೆ ಮಾಡ್ತೀವಿ ಮುಖ್ಯ ಅಲ್ಲ, ಯಾವ ಭಾವನೆಯಿಂದ
ಪೂಜೆ ಪ್ರಾರ್ಥನೆ ಮಾಡ್ತೀವಿ. ನೀವು ಯಾವ ಭಾಷೆ ಬೇಕಾದ್ರೂ ಕಲೀರಿ, ನೀವು ಸಂಸ್ಕೃತ ಕಲೀರಿ, ಮತ್ತೊಂದು ಕಲೀರಿ. ನೀವು ಪೂಜೆ ಮಾಡುವಾಗ ನೀವೇನು ಮಂತ್ರ ಹೇಳ್ತೀರಿ ಆ ಮಂತ್ರ ನಿಮ್ಗೆ ಅರ್ಥ ಆಗಿರ್ಬೇಕು. ಆ ಮಂತ್ರ ನಿಮಗೆ ಅರ್ಥ ಆಗಿರ್ಬೇಕು. ಅರ್ಥ ಆಗಿದ್ದಾಗ ಮಾತ್ರ ನಮಗೆ ದೇವರ ಬಗ್ಗೆ ಭಕ್ತಿನೋ ಮತ್ತೊಂದು ಬರ್ಲಿಕ್ಕೆ ಸಾಧ್ಯ. ನಾವು ಏನು ಹೇಳ್ತೀವಿ, ಕೆಲವರೆಲ್ಲ ಕಂಠಪಾಠ ಮಾಡಿರ್ತಾರೆ ಸುಮ್ಮನೆ. ಯಾವ ಮಂತ್ರ ಯಾವಾಗ ಹೇಳಬೇಕು ಗೊತ್ತಿರೋದಿಲ್ಲ. ಸತ್ತಾಗ ಹೇಳೋ ಮಂತ್ರ ಊಟದಾಗ ಹೇಳ್ತಿರ್ತಾರೆ, ಊಟದಾಗ ಹೇಳೋ ಮಂತ್ರ ಸತ್ತಾಗ ಹೇಳ್ತಿರ್ತಾರೆ. ಬಸವಣ್ಣ ಅದನ್ನು ಹೊಡೆದಾಕಿ ಆಡಿರಯ್ಯ ಮನ ಬಂದ ಪರಿಯಲ್ಲಿ ಕೋಡಂಗಿ ಆಟವ ಆಡುವ ಭಕ್ತರಿಗೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ. ಏನು ಅರಿಯನೆಂದು ಮೌನಗೊಂಡಿರಬೇಡ, ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ. ಇನ್ನು ಭಕ್ತಿ ಒಂದಿದ್ರೆ ಸಾಕು, ನೀವೇನು ಪೆದ್ದನಂಗೆ ಹೇಳಿದ್ರು ದೇವರ ಮುದ್ದಾಗೆ ಇರ್ತದೆ. ಅದನ್ನ ಬಸವಣ್ಣನವರು ಮೊದಲು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ತಾರತಮ್ಯಗಳನ್ನ ಹೊಡೆದಾಕಬೇಕು ಅಂತಕ್ಕಂಥ ವಿಚಾರವನ್ನ ಅವರ ಒಂದು ಘಟಿಕೋತ್ಸವ ಸಮಾರಂಭದಲ್ಲಿ ವ್ಯಕ್ತಪಡಿಸ್ತಾರೆ. ಆಗ ಬಲದೇವರಸರು ಆ ಗುರುಗಳನ್ನ ಕೇಳ್ತಾರೆ, ಯಾರೀತ ಗೊತ್ತಾಗ್ತದ, ಬೇರೆ ಯಾರು ಅಲ್ಲ ತಮ್ಮ ತಂಗಿಯ ಮಗ ಬಸವಣ್ಣ ಅಂತೇಳಿ. ಆಗ ಬಲದೇವರಸರು ವ್ಯಕ್ತಪಡಿಸ್ತಾರೆ, ಯಾಕೆ ನನಗಿರ್ತಕ್ಕಂಥ ಒಬ್ಬಳೆ ಮಗಳನ್ನ ಕೊಟ್ಟವ್ರಿಗೆ ಮದುವೆ ಮಾಡಬಾರದು ಅಂತೇಳಿ. ಬಸವಣ್ಣನವರಿಗೆ ಈ ವಿಚಾರವನ್ನ ಹೇಳಿದಾಗ ಅಕ್ಕನಾಗಮ್ಮನ ಜೊತೆಗಿರ್ತಾರೆ. ಯಾಕೆ ದೇವರು ಒಲಿತಕ್ಕಂಥದ್ದು ಅಥವಾ ಮುಕ್ತಿಗೆ ಬರೀ ಸನ್ಯಾಸಿಗಳಿಗೆ ಮಾತ್ರ ಮುಕ್ತಿ ಸಿಗ್ತದೆ, ಸನ್ಯಾಸಿಗಳಿಗೆ ಮಾತ್ರ ಏನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ, ಸಂಸಾರಿಕರಿಂದ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕಾಲದಲ್ಲಿ ಸಂಸಾರದಲ್ಲಿದ್ದು ಮುಕ್ತಿಯನ್ನ ಪಡಿಬಹುದು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ 12ನೇ ಶತಮಾನ ಶರಣ. ನಮ್ಮ ಬಾಲ್ಯ ಮಹಾಂತ ಶಿವಗಳು ಹೇಳ್ತಾರೆ, ಸಂಸಾರದಲ್ಲಿಯೂ ಸದ್ಗತಿ ಉಂಟು ಕೇಳು ಮಗನೇ, ಸಂಸಾರದಲ್ಲಿಯೂ ಸದ್ಗತಿ ಉಂಟು ಕೇಳು ಮಗನೇ. ಬಸವಾದಿ ಪ್ರಮಥನಿಗೆ ನಿಂತಿಲ್ಲವೇ ಸಂಸಾರ, ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದರೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ. ಬಸವಣ್ಣನವರು ಒಪ್ಪಿಕೊಂಡು ಅಲ್ಲಿಂದ ಮಂಗಳವೇಳೆಗೆ ಬರ್ತಾರೆ. ಮಂಗಳವೇಳೆಗೆ ಬಂದು ಅಕ್ಕನಾಗಮ್ಮ ಮೊಟ್ಟ ಮೊದಲ ಮಹಿಳೆಯರಿಗೆ ದೀಕ್ಷೆ ಕೊಟ್ಟಂತ ಮಹಿಳಾ ಗುರು ಯಾರು ಅಂತ ಹೇಳಿದ್ರೆ ಬಸವಣ್ಣನ ಅಕ್ಕನಾಗಮ್ಮ. ಅಕ್ಕನಾಗಮ್ಮನಿಂದ ಗಂಗಾಮುಖ ತಾಯಿಗೆ ಲಿಂಗ ದೀಕ್ಷೆಯನ್ನ ಮಾಡಿಸ್ತಾರೆ. ಆಮೇಲೆ ಬಸವಣ್ಣನವರ ಮದುವೆ ಆಗ್ತದೆ. ಶರಣರು ಹೇಳಿದ್ರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷ ಬೆಳೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಎಲ್ಲರೂ ಒಂದು ದಿನ ಬಂದವರು, ಒಂದು ದಿನ ಹೋಗೋರು, ಇಲ್ಲಿ ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ. ಇರುವಷ್ಟು ದಿನ ಒಂದಿಷ್ಟು ಅರಿವಿನಿಂದ ತಿಳುವಳಿಕೆಯಿಂದ ಬದುಕಬೇಕು, ಹೇಗೆ ಬೇಕು ಹಾಗೆ ಬದುಕೋದಲ್ಲ. ಬಸವಣ್ಣನವರು ಮಂಗಳ ವೇಳೆಗೆ ಬಂದು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರ ದಾಂಪತ್ಯ ಜೀವನ ಹೇಗಿತ್ತು ಅಂದ್ರೆ ಬಸವಣ್ಣವರೇ ಬರೀತಾರೆ, ಒಂದು ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲರೆ, ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಅದೇ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರ ಲಿಂಗ ಕಾಣಬಹುದಿತ್ತು. ಕಣ್ಣು ಎರಡಾಗಿದ್ರು ನೋಡೋದು ಒಂದೇ ಆಗಿರುತ್ತೆ, ಕಿವಿ ಎರಡಾಗಿದ್ರು ಕೇಳೋದು ಒಂದೇ ಆಗಿರುತ್ತದೆ, ಕಾಲು ಎರಡಾಗಿದ್ರು ಹೋಗುವಂತ ಗುರಿ ಒಂದೇ ಆಗಿರುತ್ತೆ. ದಂಪತಿಗಳು ಇಬ್ಬರಾಗಿದ್ರು ಕೂಡ ಸರಿಯಾಗಿ ಒಬ್ಬರನ್ನ ಅರ್ಥಕೊಂಡು ಬದುಕಿದ್ದೆ ಆದರೆ ಸಂಸಾರದಲ್ಲಿಯೂ ಸದ್ಗತಿ ಉಂಟು, ಸಂಸಾರದಲ್ಲಿಯೂ ಸದ್ಗತಿ ಉಂಟು ಅಂತ ಹೇಳಿ. ಎತ್ತೆರಿಗಳಿತ್ತು ಪ್ರಾಣ ಕೆರೆಗಳಿತ್ತು ಅನ್ನುವಂಥ ಈ ಜೋಡು ಸಂಸಾರ ಆಗಿರಬಾರದು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಡಿಯ ಭಕ್ತ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ, ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಗಂಡ ಒಂದು ದಾರಿ, ಹೆಂಡತಿ ಒಂದು ದಾರಿ. ಇದು ಹೆಣ್ಣು ಅಂದ್ರೆ ಒಳಗಡೆ, ಗಂಡ ಅಂದ್ರೆ ಹೊರಗಡೆ. ಪಾತ್ರೆನ ಹೊರಗಡೆ ತೊಳೆದು ಒಳಗೆ ತೊಳೆದೇ ಇದ್ರೆ ಒಳಗೂ ಹೊರಗೂ ಎರಡೂ ಪರಿಶುದ್ಧವಾಗಿರಬೇಕು. ಇಬ್ಬರ ಆಸೆ ಆಕಾಂಕ್ಷೆಗಳು ಒಂದೇ ಆಗಿರಬೇಕು. ನೀವೆಲ್ಲ ಜೇಡು ದಾಸಿಮಯ್ಯನ
ಘಟನೆ ಕೇಳಿದ್ವಿ. ಜೇಡು ದಾಸಿಮಯ್ಯ ಅಂತ ಇಬ್ರು ಚರಜಂಗಮರು, ಇಬ್ರು ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ. ಸಂಸಾರಿ ಆದ್ರೂ ಚಲೋನೋ, ಸನ್ಯಾಸಿ ಆದ್ರೂ ಚಲೋನೋ. ಒಬ್ಬನೇ ಹೇಳ್ತಿದ್ದ ಸಂಸಾರಿಗಳ ಜೀವನ ಚಲೋ ಅಂತಿದ್ದ, ಇಲ್ಲ ಇಲ್ಲ ಸನ್ಯಾಸಿಗಳಿಗೆ ಇವೆಲ್ಲ ಯಾಕಿದು ಹಚ್ಕೊಳ್ಳೋದು ಅಂತ ಒಬ್ಬನಂತಿದ್ದ. ಸರಿಯಾಗಿ ನಿರ್ಣಯಕ್ಕೆ ಬರಕ್ಕಾಗದೆ ಜೇಡು ದಾಸಿಮಯ್ಯನ ತಕ್ಕೋತ. ಅವ ಮಧ್ಯಾಹ್ನ ಬಟ್ಟೆ ನೇಯ್ತಾ ಕೂತಿರ್ತಾನೆ. ಒಳ್ಳೆ ಒಂದು 12 ಗಂಟೆ ಸಮಯ. ಆ ಸಮಯಕ್ಕೆ ಇವರು ಬಂದು ಕೇಳ್ತಾರೆ ಚರಜಂಗಮರು, ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ. ಜೇಡು ದಾಸಿಮಯ್ಯ ಹೇಳ್ದ, ಇಲ್ಲೇ ಕೂಡ್ರಿ ಉತ್ತರ ಹೇಳ್ತೀನಿ ಅಂತ ಹೇಳ್ದ. ಇವ ಬಟ್ಟೆ ನೇಯ್ತಾ ಒಳ್ಳೆ ಸೂರ್ಯನ ಪ್ರಕಾರ ಆ ಬೆಳಕಲ್ಲಿ ಬಿಸಿಲಲ್ಲಿ ಕುತ್ಕೊಂಡು ಬಟ್ಟೆ ನೇಯ್ತಾ ಕೂತಿದ್ದ. ಸಾಕಷ್ಟು ಬೆಳಕಿತ್ತು. ಹೆಂಡತಿಗೆ ಹೇಳ್ದ, ನೋಡೆ ನೂಲ್ ಕಟ್ಟಾಗಿದೆ, ದೀಪ ಹಚ್ಚಿ ತಂದ್ಕೊಡು ಅಂತ ಕೇಳ್ದ. ಇವರು ಚರಜಂಗಮರು ಕೂತಿದ್ರಲ್ಲ, ನೀವು ಒಳ್ಳೆ ವ್ಯಕ್ತಿ ಹತ್ರ ಬಂದಿವಲ್ಲ, ಇನ್ನೇನು ತಲೆ ಕೆಟ್ಟವ್ರು ಇದ್ದಂಗಿದ್ದಾನೆ, ಇಷ್ಟು ಬೆಳಕಿದೆ, ದೀಪ ಹಚ್ಚಿ ತಂದ್ಕೊಡು, ನೂಲ್ ಕಟ್ಟಾಗಿದೆ ಅಂತ ಕೇಳ್ತಾನಲ್ಲ ಅಂತ ಗಾಬರಿ ನೋಡ್ತಿದ್ರು. ಆಕೆ ದೀಪ ಹಚ್ಚಿ ತಂದ್ಕೊಟ್ರು. ಮತ್ತು ಗಾಬರಿ ಆಯ್ತು, ಇಬ್ರು ಹುಚ್ಚರೇ ಇರ್ಬೇಕೇನೋ ಅನ್ನಿಸ್ತವೆ. ಆಮೇಲೆ ಆಕೆ ಏನ್ ಮಾಡಿದ್ರು, ಹಿಂಗೆ ಬೇಸಿಗೆ ಅಂತೇಳಿ ಗಡಿಗೆ ಒಳಗೆ ಬೆಳಗ್ಗೆ ತಣ್ಣನ ಅಂಬ್ಲಿ ಮಾಡಿದ್ದು, ಮಧ್ಯಾಹ್ನ ಊಟಕ್ಕೆ ತಣ್ಣಗಿರ್ಲಿ ಅಂತ. ಬಂದಂತ ಚರಜಂಗಮರಿಗೆ ಮತ್ತೆ ಗಂಡನಿಗೆ ತಾಟ್ ಒಳಗೆ 3 ಜನಕ್ಕೂ ಅಂಬ್ಲಿ ನೀರು ಕೊಟ್ರು. ಇವ ಅಂದ, ತಣ್ಣನ ಅಂಬ್ಲಿ ನೀಡಳೆ ಸುಡುತ್ತಾ ಇದೆ, ಅಂಬ್ಲಿ ಬಿಸಣಿಕೆ ಹಾಕು ಅಂದ. ಮತ್ತು ಗಾಬರಿ ಆಯ್ತು. ಇದೇನಿದು ಅಂತ ನೋಡ್ತಾ ಕೂತ್ರು. ಆಕೆ ತಂದು ಅದಕ್ಕೆ ಬಿಸಣಿಕೆ ಹಾಕಿದ್ಲು. 3 ಜನಕ್ಕೂ ನೀರಿಟ್ಟಿದ್ಲು. 3 ಚರಿಗೆ ನೀರು ಬೇಕು ಅಂತ ಮತ್ತೊಂದು ಚರಿಗೆ ನೀರು ತಂದು ಕೊಟ್ರು. ನೀವ್ಯಾರಾದ್ರೂ ಕೇಳಿದ್ರು ತಂದು ಕೊಡ್ತಿದ್ರ ನಿಮ್ ಗಂಡಂದಿರು? ನೀವೇ ತಣ್ಣನ ಅಂಬ್ಲಿ ನೀಡಿರಿ, ಸುಡುತ್ತಾ ಇದ್ದೆ ಬೀಸಣಿಕೆ ಹಾಕು ಅಂತ ಕೇಳಿದ್ರೆ ಯಾಕೆ ಹುಚ್ಚಾಸ್ಪತ್ರೆಗೆ ಹೋಗ್ಬೇಕೇನಂತಿದ್ದೆ. ಆಕೆ ವಿಚಾರ ಮಾಡಿದ್ಲು, ನನ್ನ ಗಂಡ ಈ ರೀತಿ ಕೇಳ್ಬೇಕಾದ್ರೆ ಏನೋ ಉದ್ದೇಶ ಅದರಲ್ಲಿ ಇರಬೇಕು. ಅವಾಗ ಜೇಡು ದಾಸಿಮಯ್ಯ ಬಂದಂತ ಚರಜಂಗಮರಿಗೆ ಹೇಳ್ದ, ಇಂಥ ಹೆಂಡತಿ ಏನಾದ್ರೂ ಸಿಕ್ಕರೆ ಸಂಸಾರಿನೇ ಲೇಸು, ಇಲ್ಲದ ಇದ್ರೆ ಸನ್ಯಾಸಿ ಲೇಸು. ಹಿಂಗ ತಿಳ್ಕೊಂಡು ನಡೆಯುವಂತ ದಂಪತಿಗಳಿದ್ರೆ ಸಂಸಾರಿನೇ ಲೇಸು, ಇಲ್ಲದ ಇದ್ರೆ ಸನ್ಯಾಸಿ ಲೇಸು ಅಂದ. ಸರ್ವಜ್ಞ ಹೇಳ್ತಾನಲ್ಲ, ವೆಚ್ಚಕ್ಕೆ ಒಂದಾಗಿ ಬೆಚ್ಚನೆಯ ಮನೆಯಾಗಿ ಇಚ್ಛೆಯ ನರಿವ ಸತಿ ಇದೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ತಿಳ್ಕೊಂಡು ನಡೆಯುವಂತ ಮನೆಯಾಗಿದ್ರೆ ಸಂಸಾರಿನೇ ಲೇಸು, ಇಲ್ಲದ ಇದ್ರೆ ಸನ್ಯಾಸಿ ಲೇಸು. ಸಾಕ್ರೆಟಿಸ್ ಒಂದು ಮಾತನ್ನು ಹೇಳ್ತಾರೆ, ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ತೀರಿ, ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರಿ, ಇಲ್ಲದ ಇದ್ರೆ ವೇದಾಂತಿಗಳಾಗ್ತೀರಿ ಅಂತ. ಇಲ್ಲದ ಇದ್ರೆ ಸಾಕ್ರೆಟಿಸ್ನ ಹೆಂಡತಿ ಹೆಂಗಿದ್ದು ಅಂತ ಗೊತ್ತಲ್ಲ ನಿಮಗೆ? ಆಕೆಗೆ ಅಮೆಜಾನ್ ಅಂತಿದ್ದು. ಅಮೆಜಾನ್ ನದಿ ಈ ಜಗತ್ತಿನಲ್ಲಿ ಅತ್ಯಂತ ರಭಸವಾಗಿ ಹರಿಯುವಂತ ನದಿ. ಅದು ಉದ್ದನೆ ನದಿ ಮತ್ತೆ ರಭಸವಾಗಿ ಗಂಡು ಬೀರಿ ನದಿ ಅಂತ ಕರೀತಾರೆ. ಆಕೆಗೂ ಗಂಡು ಬೀರಿ ಅಮೆಜಾನ್ ಅಂತ ಕರೀತಿದ್ರು. ಎಲ್ಲೆಲ್ಲಿಂದ ಬರ್ತಿದ್ರು ಸಾಕ್ರೆಟಿಸ್, ಒಳ್ಳೆ ತತ್ವಜ್ಞಾನಿ, ಆತ್ಮಜ್ಞಾನಿ. ಅವನ ಜೊತೆ ಚಿಂತನೆ ಮಾಡ್ಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದ್ರು. ಒಂದ್ಸತಿ ಯಾರೋ ಆಗಂತಕರು ಬಂದಿದ್ರು, ಚಿಂತನೆಯಲ್ಲಿ ತೊಡಗಿದ್ದ. ಅವ್ರ ಎದುರಿಗೆ ಈಕಿ ಬೈದು ಬೈದು ಇಷ್ಟು ಬೈದಲ್ಲ, ಅವನೇನು ತುಟಿ ಪಿಟಕ್ ಕಣ್ಲಿಲ್ಲ. ಆ ಬಂದಂತ ಜನಗಳ ಎದುರಿಗೆ ಏನ್ ಮಾಡಿದ್ರು, ಮುಸ್ಲಿಂ ನೀರು ತಗೊಂಡು ಬಂದು ಅವ್ನ ತಲೆ ನಡೆಸೋರು. ಇವ್ರು ಬಂದಂತವ್ರು ಗಾಬರಿಯಾಗಿ ಎದ್ದು ನಿಂತು. ಸಾಕ್ರೆಟಿಸ್ ಅಂದ, ಯಾಕೆ ಗಾಬರಿಯಾಗಿ ಕೂಡ್ರಿ ಅಂದ, ಕೂಡ್ರಿ ಸಮಾಧಾನ ಕೂತ್ಕೊಳ್ರಿ, ಏನಾಗ್ಲಿಲ್ಲ, ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯಿತು ಅನ್ನುವ. ಇಷ್ಟೊತ್ತು ಒಟ ಒಟ ಅಂತ ಬೈದಿದ್ದೇನದು ಗುಡುಗು. ಈಗ ಮುಸ್ರೆ ನೀರು ತಂದು ಸುರಿದಿತ್ತು ಮಳೆ. ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯ್ತು ಅಂತ. ಆಕೆ ಇನ್ನು ಬೈತಿದ್ದಂತೆ. ದಾರಿಗಿವ ಜಗಲಿ ಕಟ್ಟೆ ಮೇಲೆ ಕುತ್ಕೊಂಡು ಆಕೆ ಬೈದಂಗಿವ ನಕ್ಕೊಂತ ಕುತ್ಕೋತಿದ್ನ. ಒಬ್ಬ ಯಾರೋ ತರುಣ ದಾರಿ ಹೋಗ್ತಿದ್ದ. ಆಕೆ ಬೈಯೋದು ದಾರಿ ಓಡಾಡೋರಿಗೆಲ್ಲ ಕೇಳಿಸ್ತಿತ್ತು. ಇವಾಗ ಕೇಳಿದ, ಅಲ್ಲ ಎಂಥ ಜ್ಞಾನಿಗಳು ನೀವು, ಎಂತೆಂಥವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ಎಂಥ ಹೆಂಡತಿ ಈಕಿ ಜಗಳ ಗಂಟೆ ಹೆಂಡತಿ,
ಇಂಥ ಹೆಂಡತಿ ಜೊತೆ ಯಾಕೆ ಜೀವನ ಮಾಡ್ತೀರಿ, ಸುಮ್ಮನೆ ಬಿಟ್ಟು ಬಂದ್ಬಿಡ್ಬಾರ್ದ ಅಂತ ಕೇಳಿದ್ನಂತೆ. ಅದಕ್ಕೆ ಸಾಕ್ರೆಟಿಸ್ ಹೇಳಿದ್ನಂತೆ, ಯಾವಾಗಲೂ ಹೊಗಳುವಂತ ಹೆಂಡತಿ ಸಿಗಬೇಕಾಗಿತ್ತು ಖರೆ, ಆದ್ರೆ ಪ್ರತಿದಿನ ನನ್ನನ್ನು ಬೈತಾ ಬೈತಾ ನನ್ನನ್ನು ಜಾಗೃತಿ ಇಟ್ಟು ನಾನು ವೇದಾಂತಿ ಆಗ್ಲಿಕ್ಕೆ, ಆತ್ಮಜ್ಞಾನಿ ಆಗ್ಲಿಕ್ಕೆ ಗುರು ಯಾರು ಅಂತ ನನ್ನ ಹೆಂಡತಿ ಜಾನ್ ಅಂತ ಗುರು ಹೆಂಗ್ ಬಿಟ್ಬಾರದು ಅಂತ ಮಹಾತ್ಮನ ಜೀವನಗಳು ಎಂಥ ಪ್ರಸಂಗದಲ್ಲೂ ಕೂಡ ನಾವು ನೋಡ್ಬೇಕು ಅವರ ಒಂದು ಸಮಚಿತ್ತತೆ ಹೇಗಿರ್ತದೆ ಅಂತಕ್ಕಂಥದ್ದು. ನಮ್ಮ ಜೇಡು ದಾಸಿಮಯ್ಯ ಬರೀತಾರೆ, ಹೇಗಿದ್ದು ದುಗ್ಗಳೆ ಅಂದ್ರೆ ಬಂಧುದ ನರಿದು ಬಳಸುವಳು, ಬಂಧುದ ನರಿದು ಬಳಸುವಳು, ತಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಗೆ ತಂದು ಬದುಕಿದೆನು ಕಾಣರಾಮನ. ನನ್ನ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಮನೆಗೆ ಎಷ್ಟು ಬರ್ತದೆ ಅಷ್ಟು ತಿಳ್ಕೊಂಡು ಖರ್ಚು ಮಾಡ್ತಾಳೆ. ಯಾರೋ ಮನೆ ಲಂಚ ವಂಚನೆಗೆ ಸಿಗಾಕೊಂಡು ಇಷ್ಟ್ಯಾಕೆ ಲಂಚದ ಆಸೆ ನಿನಗೆ ಅಂತ ಕೇಳಿದ್ರೆ ನನ್ನ ಹೆಂಡತಿ ದುರಾಸೆ ಅಂತ ಹೇಳ್ತಾನೆ ನಾವು ಓಪನ್ ಆಗಿ. ಅಲ್ಲ, ಎಲ್ಲರೂ ಹೆಣ್ಮಕ್ಳು ಹಂಗೆ ಇರಲ್ಲ. ಮತ್ತೆ ನಾಳೆ ನೀವೆಲ್ಲರೂ ಬರೋದ್ಬಿಟ್ಟಿರ್ತ ವಂಚನೆ. ಅತಿ ಮನುಷ್ಯನಿಗೆ ಎಷ್ಟಿರುತ್ತೋ ಅಷ್ಟರಲ್ಲಿ. ಜೇಡ ದಾಸಿಮಯ್ಯನ ಹೆಂಡತಿ ಹೆಂಗಿತ್ತು ಅಂದ್ರೆ ಬಂಧುದ ನರಿದು ಬಳಸುವಳು, ತಂದುನ ಪರಿಣಾಮಿಸುವಳು. ಅವನು ಬಹಳ ತರದು ಸ್ವಲ್ಪ ತಂದ್ರು ಸಂತೋಷ ವ್ಯಕ್ತಪಡಿಸ್ತಿದ್ದಳು. ಬಂಧು ಬಳಗವ ಮರೆಸುವಳು. ಬರೀ ಹೆಂಡತಿ ಪ್ರೀತಿ ಅಲ್ಲ, ತಾಯಿ ಪ್ರೀತಿ, ಅಕ್ಕ ತಂಗಿ ಎಲ್ಲಾ ರೀತಿಯ ಪ್ರೀತಿಯನ್ನು ಕೊಡ್ತಾ ಇದ್ದಳು. ಬಂಧು ಬಳಗವ ಮರೆಸುವಳು. ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದ್ರೆ ದುಗ್ಗಳೆಯ ತಂದು ಬದುಕಿದೇನೋ ಕಾರಣ ರಾಮನಾಥ. ಶರಣರು ಏನ್ ಕಲಿಸ್ಕೊಟ್ರು 12ನೇ ಶತಮಾನ ಅಂದ್ರೆ ಒಂದಿಷ್ಟು ಒಬ್ಬರನ್ನೊಬ್ಬರನ್ನ ಅರ್ಥಕೊಂಡು ತಿಳ್ಕೊಂಡು ಬದುಕಬೇಕು. ಮನೆಯಲ್ಲಿ ನಿಮ್ಮ ನಡೆ ನುಡಿ, ನಿಮ್ಮ ಆಚಾರ ವಿಚಾರಗಳೇನಿರುತ್ತೆ ಅದು ಮಕ್ಕಳು ಮೊಮ್ಮಕ್ಕಳ ಮೇಲೆ ಪರಿಣಾಮವನ್ನ ಬೀರ್ತದೆ. ನಾವು ಬಾಯಾಗಿ ಹೇಳಿದಕ್ಕಿಂತ ಹೆಚ್ಚಾಗಿ ನಮ್ಮ ನಡೆ ಮಕ್ಕಳ ಮೇಲೆ ಪರಿಣಾಮವನ್ನ ಬೀಳ್ತದೆ. ಹಾಗಾಗಿ ಒಂದಿಷ್ಟು ತಿಳ್ಕೊಂಡು ಬದುಕಬೇಕು. ಯಾವಾಗಲೂ ಬಹಳ ಸುಲಭ ಇರ್ತದೆ ಬದುಕೋದು, ಸರಿಯಾಗಿ ಅರಿವಿತ್ತು ಅಂದ್ರೆ. ಒಂದಿಷ್ಟು ನೀನು ನೀನು ಅಂತಿದ್ರೆ ಮನೆ ರಸರಂಗ ಆಗಿರ್ತದೆ, ಸ್ವರ್ಗ ಆಗಿರುತ್ತೆ. ನಾನು ನಾನು ಅಂತಿದ್ರೆ ಗಂಡ ಯಾವಾಗಲೂ ಹೆಂಡತಿ ಹೇಳ್ತಿರ್ಬೇಕು, ಎಲ್ಲ ನಿನ್ನಿಂದಲೇ, ನೀ ಬಂದ ಮೇಲೆ ನಮ್ಮನೆ ಇಷ್ಟೊಂದು ಶಾಂತಿಯಿಂದಿರೋದು, ನೆಮ್ಮದಿಯಿಂದಿರೋದು, ಸುಖವಾಗಿರೋದು ಅಂತ. ಹೆಂಡತಿನೂ ಗಂಡಗೆ ಹೇಳ್ತಿರ್ಬೇಕು, ನಿಮ್ಮಿಂದನೇ ನಾ ಎಲ್ಲ ಸುಖ ಕಂಡಿರೋದು ಅಂತ. ಈಗ ನೀವು ಒಬ್ಬರಿಗೊಬ್ರು ನಿನ್ನಿಂದ ಅಂತಿದ್ರೆ ಮನೆ ಜಗಳ ಇರಲ್ಲ. ನನ್ನಿಂದ ಅಂತಿದ್ರೆ ಜಗಳ ಇರ್ತದೆ. ಎಲ್ಲರಿಗೂ ಒಬ್ಬರಿಗೊಬ್ರು ಸಿಟ್ಟು ಬಂದಾಗ ಒಬ್ಬರೊಬ್ಬರನ್ನ. ನಮ್ಮ ಗುರುಗಳು ಒಂದ್ಸತಿ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು. ಒಬ್ಬ ಹೆಣ್ಮಗಳು ದಿನ ಪ್ರವಚನಕ್ಕೆ ಬರ್ತಿದ್ದು. ಒಂದ್ಸತಿ ಗುರುಗಳ ಹತ್ರ ಬಂದು ಹೇಳಿದ್ದು, ಅಜರೆ ನಮ್ಮ ಮನೆಗೆ ಯಾವಾಗ ನೋಡಿದ್ರು ನಮ್ಮ ಗಂಡ ಹೆಂಡತಿ ಜಗಳ ರೀ, ನನಗೆ ಎಷ್ಟು ಬೇಸರ ಆಗ್ತದ್ರಿ, ಮನೆಗೆ ಹೋಗ್ಲಿಕ್ಕೆ ಬೇಸರ ಆಗ್ತದೆ ನೋಡ್ರಿ, ಮನೆಗೆ ಇರಕ್ಕೆ ಒಳ್ಳೆ ಅನಿಸ್ತದೆ ನೋಡ್ರಿ ಅಂತ ಹೇಳಿ. ನಮ್ಮ ಗುರುಗಳು ಕೇಳಿದ್ರು, ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ? ಯಾವುದೋ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ. ಸರಿ, ಅವನೇನಾದ್ರು ಹೊರಗಡೆಯಿಂದ ಬಂದು ಏನಾದ್ರು ಬೈದ್ರೆ ನೀನು ಸುಮ್ಮನೆ ಇರ್ತೀಯೋ ಏನು ಮಾಡ್ತೀಯ ಅಂತ ಕೇಳಿದ್ರು. ಅದಕ್ಕೆ ಕೇಳಿದ್ರು, ನಾ ಏನು ಕಮ್ಮಿ ಇಲ್ರಿ, ಅವ್ರು ಒಂದಂದ್ರು ನಾನು 4 ಅಂತೀನಿ. ಯಾಕೆ ಜಗಳ ಆಗ್ತದೆ ಗೊತ್ತಾಯ್ತು? ಆಯ್ತಮ್ಮ, ನಾಳೆ ಬೆಳಗ್ಗೆ ಬಾ, ನಾನು ಪೂಜೆ ಮಾಡೋ ಒಂದು 8 ಗಂಟೆ ಸುಮಾರು ತೀರ್ಥ ಎತ್ತಿಟ್ಟಿರ್ತೀನಿ, ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು, ಬೆಳಗ್ಗೆ 8 ಗಂಟೆಗೆ ಬಂದು ಒಂದು ಬಾಟ್ಲು ತುಂಬ ಎತ್ತಿಟ್ಟಿದ್ರು, ಒಂದು 8 ದಿನಕ್ಕಾಗುವಷ್ಟು. ಆಕೆ ಕೈ ಕೊಟ್ಟು ಹೇಳಿದ್ರು, ನಿನ್ನ ಗಂಡ ಎಷ್ಟು ಗಂಟೆ ಬರ್ತಾನೆ ಆಫೀಸಿಂದ? ಸಂಜೆ ಒಂದು 6 ಗಂಟೆಗೆ ಬರ್ತಾನೆ ನೋಡು, ಸರಿಯಾಗಿ 6 ಗಂಟೆಗೆ ಈ ತೀರ್ಥ ಬಾಯಿಗೆ 6 ರಿಂದ 7 ಗಂಟೆ ತನಕ ಈ ತೀರ್ಥ ಬಾಯಿಗೆ ಇರಬೇಕು, ಉಗುಳಬಾರದು. ಉಗುಳಬಾರದು, ನುಂಗಬಾರದು. ಆಯ್ತು, 6 ಗಂಟೆ ನೋಡಿದ್ದು ತೀರ್ಥ ಬಾಯಿಗೆ ಹಾಕೊಂಡು ಗಂಡನಿಗೂ ಹಂಗೆ ಮನೆಗೆ ಬರಕ್ಕೆ ಅವ್ರಿಗೂ ಬೇಸರ ಆಗ್ತಿತ್ತು. ಏತಿಂದ್ರು ಪ್ರೇತಿ ಅಂತಿದ್ದಕ್ಕೆ ಒಳಗಡೆ ಹೆಜ್ಜೆ ಇಟ್ಕೊಂತಾನೆ ಬೈಕೊಂತಾನೆ ಬಂದ, ಇಕ್ಕಿನ ತಿರುಗಿ ಬೈಬೇಕು ಅಂತಾಳೆ, ಬಾಯ ತೀರ್ತಿತ್ತು.
ಜಗಳ ಯಾವಾಗ ಜಾಸ್ತಿ ಆಗ್ತವೆ, ನೀವು ಒಂದೊಂದು ನಾನು ಸುಮಾರು ಬೈದ ಸುಮ್ಮನೆ ಇದ್ರು ಅಲ್ಲಿಗೆ ನಿಲ್ತು ಜಗಳ. 2ನೇ ದಿನ ಹಿಂಗೆ ಆಯ್ತು, 3ನೇ ದಿನ ಹಿಂಗೆ ಆಯ್ತು, 4ನೇ ದಿನ ಹಿಂಗೆ ಆಯ್ತು, 5ನೇ ದಿನ ಅವನಿಗೆ ಸಂಬಳ ಬಂತು. ಬಹಳ ದಿವಸದಿಂದ ಹೇಳ್ತೀನಿ ನನಗೊಂದು ಇಳ್ಕಲ್ ಸೀರೆ ತಂದ್ಕೊಡ್ರಿ ಅಂತ ಕೇಳ್ತಿದ್ದು. ಈಗ ಜಗಳ ಗಂಟೆ ಸ್ವಭಾವ ನೋಡಿ ಒಂದು ಸೀರೆನೇ ತಂದ್ಕೊಡ್ಬೇಕು ಅಂತ ಅವತ್ತು ವಿಚಾರ ಮಾಡ್ದ. ನಾನು ಹೆಂಡತಿ ಪ್ರವಚನಕ್ಕೆ ಹೋಗಿ ಬಹಳ ಬದಲಾಗಳೆ. ಮನೆ ಜಗಳನೇ ನಿಂತದೆ. ಇವತ್ತಾಕೆ ಸೀರೆ ತಗೊಂಡೋಗೋಣ ಅಂತ ಹೋಗೊಂದು ಸೀರೆ ತಗೊಂಡ, ಬೇಕ್ರಿಯಲ್ಲಿ ಹೋಗೊಂದು ಸ್ವೀಟ್ ತಗೊಂಡ, ಒಂದಿಷ್ಟು ಹೂ ತಗೊಂಡು ಬಂದು ಮನೆಗೆ ಇಡ್ತಾನೆ. ಇಕ್ಕಿ ತಿಳ್ಕೊಂಡು ಇವು ಗುರುಗಳು ಕೊಟ್ಟಿರೋದು ತೀರ್ಥ ಪವಾಡನೇ ಮಾಡ್ಬಿಟ್ಟು ಎಷ್ಟು ದಿವಸದಿಂದ ಕೇಳ್ತಿದ್ದೆ. ನೋಡ್ರಿ ಇದೆಲ್ಲ ಆಗಿದ್ದು ನಮ್ಮೂರಿಗೆ ಪ್ರವಚನಕ್ಕೆ ಬಂದಾರಲ್ಲ ಅವರಿಂದ. ಅವನಿಗೂ ಮನೆ ಶಾಂತಿಯಾಗಿತ್ತು. ನಡಿ ಹೋಗೋಣ ಅಂತ ಇಬ್ರು ಸೇರಿ ಹಣ್ಣು ತಗೊಂಡೆಲ್ಲ ಬಂದ್ರು. ಬಂದ ಮೇಲೆ ಬಿಕ್ಕಿ ಹೇಳಿದ್ರು, ಆಚಾರ್ಯ ನೀವು ಕೊಟ್ಟಿರೋ ತೀರ್ಥ ಪವಾಡ ಮಾಡ್ಬಿಟ್ಟಲ್ಲ. ಅವನಿಗೇನೂ ಗೊತ್ತಿಲ್ಲ, ಬಾಯಿ ತರ್ಕೊಂಡು ನೋಡ್ತಿದ್ದ. ಅವಾಗ ಗುರುಗಳು ಹೇಳಿದ್ರು, ತಾಯಿ ನಿಮ್ಮ ಮನೆಗೆ ಜಗಳ ನಿಂತಿದ್ದು ನಾನು ಕೊಟ್ಟು ತೀರ್ಥದಿಂದಲ್ಲ. ಅವನು ಬಂದು ಹೊರಗಡೆಯಿಂದ ಬಂದಾಗ ಬೈದಾಗ ನೀನೇನು ತಿರುಗಿ ಬೈಲಿಲ್ಲಲ್ಲ, ಅದಕ್ಕೆ ನಿಮ್ಮ ಮನೆಗೆ ಜಗಳ ನಿಂತಿರೋದು. ಗಂಡ ಸಿಟ್ಟು ಬಂದಾಗ ಹೆಂಡತಿ ತಡ್ಕೋಬೇಕು, ಹೆಂಡತಿ ಸಿಟ್ಟು ಬಂದಾಗ ಗಂಡ ತಡ್ಕೊಳ್ಬೇಕು. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷೋಧರಿಸಿದಂತೆ ಕಾಣ ರಾಮನಾಥ ಅಂತಾರೆ. ಹಾಗಾಗಿ ಒಬ್ಬರನ್ನೊಬ್ಬರನ್ನ ತಿಳ್ಕೊಂಡು ಬದುಕಬೇಕು. ಆ ರೀತಿ ತಿಳ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೆದಿದ್ದೆ ಆದರೆ ಸಂಸಾರದಲ್ಲಿಯೂ ಸದ್ಗತಿಯುಂಟು ಕೇಳುವುದನೆ. ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ ಸಂಸಾರ. ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ. ಬಸವಣ್ಣ, ನೀಲಾಂಬಿಕ ತಾಯಿ ಇವರ ಒಂದು ಜೀವನ ಹೇಗಿತ್ತು? ದಾಂಪತ್ಯ ಜೀವನ ಅಂದರೆ ಅಷ್ಟು ಅನೋನ್ಯತೆಯಿಂದ ಕೂಡಿತ್ತು. ಬಸವಣ್ಣನವರು ಮದುವೆ ಆದ ನಂತರ ಮೊದಲು ಬಸವಣ್ಣವರು ಮಂಗಳ ವೇಳೆಗೆ ಬರ್ತಾರೆ. ಮದುವೆ ಆದ ನಂತರ ನಾನು ಏನಾದರೂ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಒಂದು ದಿನ ಅವರು ಮಾವನು ಕೇಳ್ತಾರೆ, ನಾನು ಏನಾದರೂ ಒಂದು ಕಾಯಕವನ್ನು ಮಾಡಿ ಜೀವನ ಮಾಡಬೇಕು ಅಂತ ಮಾಡಿದ್ದೀನಿ. ಅವ್ರ ಮಾವ ಬಲದೇವರಸ್ ಹೇಳಿದ್ರು, ಬಸವಣ್ಣ ನೀ 10 ತಲೆಮಾರು ಕೂತು ಊಟ ಮಾಡಿದ್ರು ಸವಿಲಾರದಷ್ಟು ಆಸ್ತಿ ನನ್ನದಿದೆ. ಮಗನು ನೀನೇ, ಅಳಿಯನು ನೀನೇ, ನೀನು ಯಾವ ಕಾಯಕ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಮಗೆ ಯಾರು ಅಂತ ಮಾವ ಸಿಕ್ಕರೆ ಏನ್ ಮಾಡ್ತೀವಿ? ಬಸವಣ್ಣವರು ಹೇಳಿದ್ರು, ಬಸವಣ್ಣನ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಬಸವಣ್ಣನವರ ತತ್ವದ ಪ್ರಕಾರ ಯಾರು ತಮ್ಮ ಕಾಲ ಮೇಲೆ ತಾವು ದುಡಿದು ಬೆವರು ಸುರಿಸಿ ತಿನ್ನುವಂತ ಅನ್ನ ಇದೆ, ಅದು ಬಿಸಿಯನ್ನು ತಿಂದಂಗ. ತಾನೇ ದುಡಿದು ತಿನ್ನುವಂತ ಅನ್ನ ಅದು ಬಿಸಿಯನ್ನು ತಿಂದಂಗ. ಅಪ್ಪ ಅಮ್ಮ ಗಳಿಸಿಟ್ಟಿದ್ದನ್ನೇನಾದ್ರು ನೀವು ಕೂತ್ಕೊಂಡು ತಿಂದ್ರಿ ಅಂದ್ರೆ ಅದು ತಂಗಳನ್ನ ತಿಂದಂಗ. ಇನ್ನು ವರದಕ್ಷಿಣೆಯಾಗಿ ಲಂಚ ವಂಚನೆಯಿಂದ ತಿಂದ್ರಿ ಅಂದ್ರೆ ಅದು ಅಳಸಿದನ್ನು ತಿಂದಂಗ. ಬಿಸಿಯನ್ನೇ ತಿನ್ನಬೇಕು ಅಂತಕ್ಕಂಥದ್ದು ಬಸವಣ್ಣನ ತತ್ವ. ಇಲ್ಲ ನಾನು ಮತ್ತೆ ನನ್ನ ಆಸ್ತಿ ಏನ್ ಮಾಡೋಣ, ಏನಾದ್ರು ಸಮಾಜಕ್ಕೆ ಒಳ್ಳೆಯದಕ್ಕೆ ಬಳಸೋಣ ಅಂತ ಹೇಳಿದ್ರು. ಪ್ರಧಾನಮಂತ್ರಿ ಅಳಿಯನಿಗೆ ಏನು ಕಾಯಕ ಕೊಡಬೇಕು, ಒಂದು ರೀತಿ ಗೊಂದಲದಲ್ಲಿದ್ರು. ನೋಡೋಣ ಅಂದ್ಕೊಂಡು ಹೋಗ್ತಾರೆ. ಸಿದ್ದರಸರು, ಬಲದೇವರಸರ ತಮ್ಮ ಸಿದ್ದರಸ ಅರ್ಥಮಂತ್ರಿಯಾಗಿದ್ದು ಬಿಜ್ಜಳನ ಕಲಚೂರಿ ವಂಶದಲ್ಲಿ. ಅವತ್ತು ಲೆಕ್ಕಪತ್ರದ ಮಂಡನೆ ಇತ್ತು. ಹೋಗುವಾಗ ಎದುರ ಮೇಲೆ ಬಸವಣ್ಣವ್ರು ಕೂತಿದ್ರು. ಕರ್ಕೊಂಡು ಹೋಗ್ತಾರೆ, ನನ್ನ ಜೊತೆ ಬಾ, ಒಬ್ಬನೇ ಹೋಗ್ತಾ ಇದ್ದೀನಿ. ಅವತ್ತಲ್ಲಿ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಹೋಗ್ತಾ ಇದ್ದು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಬರಗಾಲ ಪರಿಹಾರಕ್ಕೆ, ಆಮೇಲೆ ಶಸ್ತ್ರಾಸ್ತ್ರಕ್ಕೆ, ಯಾವ್ಯಾವುದಕ್ಕೆ ಏನೇನು ಖರ್ಚಾಗುತ್ತೆ, ಕೂಡೋದು ಕಳೆಯೋದು ಮಾಡೋದ್ರಲ್ಲಿ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ರು. ಅದು ಒಳ್ಳೆ ಅರ್ಥ ಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣ, ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂಥ ಬಸವಣ್ಣ, ಅವರು ಲೆಕ್ಕ ಮಾಡೋದ್ರಲ್ಲಿ ಕೂಡೋದು ಕಳೆಯೋದ್ರಲ್ಲಿ ವ್ಯತ್ಯಾಸ ಮಾಡ್ತಾ ಇರೋದು ಒಂದು ರೀತಿ ಮನಸ್ಸಿನಲ್ಲಿ ಕಸಿರಿಸಿ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕೆ ಸಿದ್ದರಸರು ಕೇಳ್ತಾರೆ ಬಸವಣ್ಣವರು, ಅವರು ಕೂಡೋದು ಕಳೆಯೋದ್ರಲ್ಲಿ ಕೋಟಿಯ ಸಂಖ್ಯೆ ಕೈಜಾರಿದೆ ಅಂತ ಬಸವಣ್ಣ. ನೋಡೋಣ ಅಂತ ಕುತೂಹಲದಿಂದ ತಗೊಂಡು ನೋಡಿದ್ರೆ ಅವರು ವ್ಯತ್ಯಾಸ ಮಾಡಿರೋದು ಗೊತ್ತಾಗ್ತದೆ. ಸಿದ್ದರಸರು ಹೇಳ್ತಾರೆ, ಬಸವಣ್ಣ ಇದು ಬಹಳ ಹೊಣೆಗಾರಿಕೆಯ ಕೆಲಸ, ನನಗೂ ವಯಸ್ಸಾಗಿದೆ, ತಮ್ಮಿಂದೇನಾದ್ರೂ ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಬಸವಣ್ಣನಿಗೆ ಒಂದು ಕಾಯಕ ಬೇಕಾಗಿತ್ತು. ಅವತ್ತಿನಿಂದ ಅವರು ಕರಣಿಕ ಕಾಯಕ ಏನಂತೀವಿ ಅವತ್ತಿಗೆ ಗುಮಾಸ್ತ, ಲೆಕ್ಕಪತ್ರಗಳನ್ನು ನೋಡುವಂತ ಒಂದು ಕಾಯಕವನ್ನ ಮಾಡ್ತಾರೆ. ಬಸವಣ್ಣನ ವ್ಯಕ್ತಿತ್ವ
ಎಲ್ಲರನ್ನು ಮಾತಾಡಿಸುವಂತ ರೀತಿ ನೀತಿ ಏನಿತ್ತಲ್ಲ, ಎಲ್ಲರನ್ನು ಒಪ್ಪಿಕೊಳ್ಳುವಂತ ರೀತಿ. ಅವರು ಮಂಗಳವೇಡಿಯಲ್ಲಿ ಇದ್ದಾಗಲೇ ಬಸವಣ್ಣನನ್ನು ಹುಡುಕೊಂಡು ಅನೇಕ ಶರಣರು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ವಿಚಾರ ಬಿಜ್ಜಳನ ಕಿವಿಗೂ ಮುಟ್ಟುತ್ತದೆ. ಒಂದು ದಿನ ಬಸವಣ್ಣನವರನ್ನ ಒಂದಿಷ್ಟು ನೋಡೋಣ ಅಂತೇಳಿ ಮಾರು ವೇಷದಲ್ಲಿ ಬಸವಣ್ಣನ ಮಹಾಮನೆಗೆ ಬಂದಿರ್ತಾನೆ ಬಿಜ್ಜಳ ಮಹಾರಾಜ. ಬಸವಣ್ಣನಿಗೆ ಜಂಗಮದ ಕಂಡ್ರೆ ಬಹಳ ಪ್ರೀತಿ ಅಂತೇಳಿ ಜಂಗಮ ವೇಷದಲ್ಲಿ ಬಂದಿರ್ತಾನೆ. ಬಸವಣ್ಣವರು 2 ದೀಪಗಳು ಉರಿತಾ ಇರ್ತಾವೆ. ಬಂದವರನ್ನ ಕೂಡಿಸ್ಕೊಂಡು ಒಂದು ದೊಡ್ಡ ದೀಪ, ಅದು ಎಣ್ಣೆ, ಅದನ್ನ ಆರಿಸಿ ಸಣ್ಣ ದೀಪ ಹಚ್ಚಿ ತಾವು ಯಾರು ಎಲ್ಲಿಂದ ಬಂದಿರಿ ಅಂತ ಕೇಳ್ತಾರೆ. ಆಗ ಬಂದಂತ ಜಂಗಮ ಹೇಳ್ತಾನೆ, ನಾನು ಯಾರು ಅನ್ನೋದಕ್ಕಿಂತ ಪೂರ್ವದಲ್ಲಿ ನೀವು ಈ ದೊಡ್ಡ ದೀಪ ಆರಿಸಿ ಸಣ್ಣ ದೀಪ ಯಾಕೆ ಹಚ್ಚಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಇಲ್ಲಿವರೆಗೂ ನಾನೇನು ಕಾಯಕವನ್ನು ಮಾಡ್ತಿದ್ದೆ ಅದು ಬೊಕ್ಕಸದ ಕಾಯಕ. ಇಲ್ಲಿವರೆಗೂ ದೊಡ್ಡ ದೀಪದಲ್ಲೇನು ಉರಿತಾ ಇತ್ತು ಎಣ್ಣೆ, ಅದು ಬೊಕ್ಕಸದ್ದು. ಈಗ ನಿಮ್ಮ ಮಾತು ವೈಯಕ್ತಿಕ. ಈ ಸಣ್ಣ ದೀಪದಲ್ಲಿ ಉರಿತಾ ಇರೋ ಎಣ್ಣೆ ನಮ್ಮ ಸಂಬಳದ್ದು. ಆಶ್ಚರ್ಯ ಆಗ್ತದೆ ರಾಜನಿಗೆ. ತನ್ನ ವೇಷಭೂಷಣಗಳನ್ನು ತೆಗಿತಾನೆ. ಮಹಾರಾಜ ತಾವು ಇಲ್ಲಿ ಅಂತ ಕೇಳಿದಾಗ ರಾಜ ಹೇಳ್ದ, ನಿಮ್ಮ ಬಗ್ಗೆ ಬಹಳ ಕೇಳಿದ್ದೆ, ಇವತ್ತು ಕಣ್ತು ಮಕ್ಕಳು ನನಗೆ ಸಂತೋಷ ಆಗಿದೆ. ನಾಳೆಯಿಂದ ತಾವು ಅರ್ಥಮಂತ್ರಿ ಸ್ಥಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಬಸವಣ್ಣನವರು ಕರಣಿಕ ಕಾಯಕದಿಂದ ಅರ್ಥಮಂತ್ರಿ ಆಗ್ತಾರೆ. ಆಮೇಲೆ ಅವರು ಕಲ್ಯಾಣಕ್ಕೆ ಬರುವಂತ ಸಂದರ್ಭ ಬಂತು. ಅಲ್ಲಿ ಚಾಲುಕ್ಯ ವಂಶದ ತೈಲಪ್ಪ ಮಹಾರಾಜ ಒಂದಿಷ್ಟು ವಿಲಾಸಿಯಾಗಿದ್ದ. ಆತ ಯಾವಾಗಲೂ ಹೆಣ್ಣ ಇದರಲ್ಲೇ ಕಾಲ ಕಳೀತಾ ಇದ್ದ. ಹಾಗಾಗಿ ಅಕ್ಕಪಕ್ಕ ರಾಜರೆಲ್ಲ ಹಗಲೆಲ್ಲ ದಂಡೆತ್ತಿ ಬರ್ತಾ ಇದ್ರು. ಕಲಚೂರಿ ಚಾಲುಕ್ಯ ವಂಶದ ವಿಕ್ರಮಾದಿತ್ಯ ಕಲಚೂರಿ ವಂಶಕ್ಕೆ ಕೊಟ್ಟು ಮದುವೆ ಮಾಡಿದ್ದ ಮಗನೇ ಬಿಜ್ಜಳ ಮಹಾರಾಜ. ತನ್ನ ಮೇಲೆ ಸಮಸ್ಯೆ ಬಂದಾಗೆಲ್ಲ ಅಕ್ಕಪಕ್ಕದವರು ದಂಡೆತ್ತಿ ಬಂದಾಗಲೆಲ್ಲ ತೈಲಪ್ಪ ಮಹಾರಾಜ ಬಿಜ್ಜಳನ ಸಹಾಯಕ್ಕೆ ಕರೆಸ್ಕೊಳ್ತಾ ಇದ್ದ. ಅವನ ವೀಕ್ನೆಸ್ ಅನ್ನು ಅರ್ಥ ಮಾಡಿಕೊಂಡಂತ ಬಿಜ್ಜಳ ಅವನನ್ನ ಕಾರಾಗೃಹದಲ್ಲಿ ಇಟ್ಟು ತಾನೇ ರಾಜನಾಗುವಂತ ಸಂದರ್ಭ ಬರ್ತದೆ. ಅಲ್ಲಿ ರಾಜನಾದ ನಂತರ ತನಗೆ ಯಾರು ಅಚ್ಚುಮೆಚ್ಚು ಅವರನ್ನೆಲ್ಲ ತನಗೆ ನಂಬಿಕಸ್ತು ಅಂತ ಅನ್ಸ್ಕೊಂಡು ಅವ್ರನ್ನೆಲ್ಲರನ್ನು ಕೂಡ ಬಲದೇವರಸ, ಸಿದ್ಧರಸ ಎಲ್ಲರನ್ನು ಕೂಡಿ ಕಲ್ಯಾಣಕ್ಕೆ ಕರೆಸ್ಕೊಳ್ತಾನೆ. ಬಸವಣ್ಣನವರು ಕೂಡ ಸಂಸಾರ ಸಮೇತವಾಗಿ ಕಲ್ಯಾಣಕ್ಕೆ ಬರ್ತಾರೆ. ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲ ಲೆಕ್ಕಪತ್ರ, ಅಲ್ಲಿ ರಾಜ್ಯದ ಒಂದು ಇದನ್ನೆಲ್ಲ ನೋಡ್ತಾ ಇರುವಾಗ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಟ ಸಿಗ್ತದೆ, ಒಂದು ಬಂಗಾರದ. ಅದರಲ್ಲಿ ಏನಿದೆ ಅಂತ ಬಹಳ ಕುತೂಹಲಿತನಾಗಿ ಬಿಜ್ಜಳ ನೋಡ್ತಾನೆ. ಅರ್ಥ ಆಗೋದಿಲ್ಲ ಅಕ್ಷರಗಳು. ಬಹುಶಃ ಬಹಳ ಜನ ಪಂಡಿತರಿದ್ರು, ಅಲ್ಲಿಗೆ ಕರೆಸಿ ಇದು ಏನು ಅಂತ ನೋಡ್ರಿ ಅಂತ ಹೇಳ್ತಾನೆ. ಅವರು ಎಲ್ಲ ನೋಡ್ತಾರೆ, ಯಾರಿಗೂ ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ. ಆಗ ಬಸವಣ್ಣನವರು ಅದನ್ನು ಓದಿ ಹೇಳ್ತಾರೆ, ಹಿಂದೆ ಆಗಿ ಹೋಗಿರ್ತಕ್ಕಂಥ ವಿಕ್ರಮಾದಿತ್ಯ ಪ್ರಭುಗಳು ಬರೆಯಿಸಿದ ನಿರೂಪ, ಸಿಂಹಾಸನದ 3 ಮಾರು ಕೆಳಗಡೆ ಇಷ್ಟು ಕೋಟಿ ಹೊನ್ನಿನ ನಿಧಿಯನ್ನ ಬೈಕಿಟ್ಟಿದ್ದು ಮುಂಬರುವ ಭೂಪಾಲರು ಬಳಸಬೇಕೆಂದು ವಿನಂತಿಸಲಾಗಿದೆ ಅಂತ ಬರೆದಿತ್ತು. ಸಾಕಷ್ಟು ಭಂಡಾರದಲ್ಲಿ ಹಣ ಇರಲಿಲ್ಲ, ಕ್ಷಾಮ ಇತ್ತು, ಬರಗಾಲ ಇತ್ತು. ಅನೇಕ ರೀತಿಯ ಬೇರೆ ಬೇರೆ ಅಕ್ಕಪಕ್ಕ ರಾಜರ ಅಲ್ಲೆಲ್ಲ ದಂಡೆತ್ತಿ ಬಂದು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಬಿಜ್ಜಳ. ಇಂತಹ ಸಂದರ್ಭದಲ್ಲಿ ಇಷ್ಟು ಸಂಪತ್ತಿದೆ ಅಂತ ಹೇಳಿದಾಗ ರಾಜನಿಗೆ ಬಹಳ ಖುಷಿ ಆಗ್ತದೆ. ಬಸವಣ್ಣ ಇದರಲ್ಲಿ ಇರೋದು ನಿಜನ ಅಂತ ಕೇಳ್ತು. ಅವಾಗ ಈ ಕೊಂಡಿ ಮಂಚಣ್ಣ ಅವರೆಲ್ಲ ಹೇಳ್ತಾರೆ, ಮಹಾರಾಜ ಅಲ್ಯಾಕೆ ನಿಧಿ ಇರ್ಲಿಕ್ಕೆ ಸಾಧ್ಯ? ಸಿಂಹಾಸನ ಹೋಮ ಹವನ ಪೂಜೆ ಎಲ್ಲ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದನ್ನ ಕದಲಿಸೋದು ಅಂದ್ರೇನು? ಇದು ಸಾಧ್ಯ ಇಲ್ಲ. ಯಾರೋ ಏನೋ ಸುಮ್ಮನೆ ಏನೋ ಬರೆದಿದ್ದಾರೆ, ಅದು ಬೇಡ ಅಂತೇಳಿ ಎಲ್ಲರೂ ಪಂಡಿತರು ಇವರೆಲ್ಲರೂ ಹೇಳ್ತಾ ಇರ್ಬೇಕಾದ್ರೆ ಬಿಜ್ಜಳ ಮಹಾರಾಜ ಬಸವಣ್ಣನ ಕೇಳ್ತಾನೆ. ಬಸವಣ್ಣವ್ರು ಹೇಳ್ತಾರೆ, ಮಹಾರಾಜ ಇದರಲ್ಲಿ ಏನ್ ಬರೆದಿದೆಯೋ ಆ ರೀತಿಯಲ್ಲಿ ಪ್ರಯತ್ನ ಪಡೋದು ಒಳ್ಳೇದು. ಕೊಂಡಿ ಮಂಚನ ಕೇಳಿದ, ಬಸವಣ್ಣ ನೀನು ಸಿಂಹಾಸನ ಕದಲಿಸಿ ಅಕಸ್ಮಾತ್ ಅಲ್ಲಿ ಅರ್ಧದ ಏನೂ ಸಿಗದೆ ಇದ್ರೆ ಏನಾಗ್ತದೆ ಗೊತ್ತೇನು ಅಂತ ಕೇಳಿದ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಎಲ್ಲ ಸಂಗಮನಾಥನ ಇಚ್ಛೆ, ಎಲ್ಲ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಮಹಾತ್ಮರು ಯಾವಾಗಲೂ ದೇವರ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ, ಜನಸಾಮಾನ್ಯರಿಗಿಂತ. ಮಾನ ಅಪಮಾನ ಅವನಿಗೆ ಬಿಟ್ಟಿತ್ತು. ಹಾಗಾಗಿ ಇದರಲ್ಲಿ ಏನಿದೆಯೋ ಆ ರೀತಿ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ ತಗಸಿ ನೋಡಿದ್ರೆ ಸಂಪತ್ತು ಸಿಗುತ್ತೆ, ಬಹಳ ಸಂತೋಷ ಆಗುತ್ತೆ. ಬಸವಣ್ಣ ನಿಮ್ಮಿಂದ ಆದ ಭಂಡಾರಕ್ಕೆ ಆದ
1000 ನಾಣ್ಯವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಸಂತೋಷದಿಂದ ವಿಚಾರ ಮಹಾರಾಜ. ನಾವ್ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ 1001 ನಾ ಇಷ್ಟು ತೆಗೆಸ್ಕೊಟ್ಟಿದ್ದೀನಿ, ನನಗೆ 5,000 10,000 ಕೊಡಿ ಅಂತಿದ್ದೇವೆ. ಬಸವಣ್ಣವ್ರು ಹೇಳಿದ್ರು, ಮಹಾರಾಜ ಕೊಡೋದಕ್ಕೆ ತಮಗೂ ಅಧಿಕಾರ ಇಲ್ಲ, ತಗೊಳ್ಳೋದಕ್ಕೆ ನನಗೂ ಅಧಿಕಾರ ಇಲ್ಲ. ರಾಜ ಅಂದ್ರೆ ಆಗಿನ ಕಾಲದಲ್ಲಿ ಪ್ರತ್ಯಕ್ಷ ದೇವರು, ನನಗ್ಯಾಕೆ ಅಧಿಕಾರ ಇಲ್ಲ ಅಂತ ರಾಜ ಕೇಳ್ತಾನೆ. ಬಸವಣ್ಣವ್ರು ಹೇಳ್ತಾರೆ, ಇದನ್ನ ಸಂಪಾದನೆ ಮಾಡಿದವರು ವಿಕ್ರಮಾದಿತ್ಯ ಪ್ರಭುಗಳು. ಬಳಸಬೇಕಾಗಿರೋದು ಪ್ರಜೆಗಳಿಗೆ, ನೀವು ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು ಅಂತಾರೆ ಬಸವಣ್ಣವರು. ಇದನ್ನ ರಕ್ಷಣೆ ಮಾಡೋರು ನೀವು, ಇದನ್ನ ಸಮಾಜಕ್ಕೆ ಹೇಗೆ ಬಳಸಬೇಕು ಅಂತ ಯೋಚನೆ ಮಾಡೋರು ನಾವು. ಬಹಳ ಸಂತೋಷ ಆಗಿ ಬಿಜ್ಜಳನ ಬಸವಣ್ಣನನ್ನ ಮುಂದೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿಕೊಳ್ತಾರೆ. ಬಸವಣ್ಣನವರು ಪ್ರಧಾನಮಂತ್ರಿಯಾದ ಪ್ರತಿಜ್ಞೆ ಮಾಡ್ತಾರೆ. ಅನ್ನದೊಳಗೊಂದು ಹುಳ, ವಸ್ತ್ರದೊಳಗೊಂದು ಎಳೆಯ, ಒಂದಿನೊಳಗೊಂದು ಒರೆಯ, ಇಂದಿಗಿರಲಿ ನಾಳಿಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಒತ್ತಾರೆ ಎತ್ತು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ ಅಂತ. ಅನ್ನದೊಳಗೊಂದು ಅಗುಳನ್ನು, ವಸ್ತ್ರದೊಳಗೊಂದು ಎಲೆಯನ್ನು, ಒಂದಿನೊಳಗೊಂದು ಹೊರೆಯನ್ನು ನಾನು ಇವತ್ತಿಗೆ ನಾಳೆಗೆ ಅಂತ ಸಂಗ್ರಹ ಮಾಡುವುದಿಲ್ಲ. ಒತ್ತಾರೆ ಎತ್ತು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡಬೇಕು. ನೆಂಟರಿಷ್ಟರು ಬಹುಶಃ ಬಸವಣ್ಣ ಪ್ರಧಾನಮಂತ್ರಿ ಆದಾಗ ನೆಂಟರೆಲ್ಲ ಹುಡ್ಕೊಂಡು ಬಂದಿದ್ರು ಅಂತ ಕಾಣ್ತು. ಜನ ಯಾವಾಗ ಹುಡ್ಕೊಂಡು ಬರ್ತಾರೆ ಗೊತ್ತಲ್ಲ, ಏನು ಇಲ್ಲದೆ ಇದ್ದಾಗ ಬರೋದಿಲ್ಲ. ಏನಾದ್ರು ಇದ್ದಾಗ ಯಾರಾದ್ರೂ ಒಬ್ಬ MLA MP ಆಗಿದ್ದ ಅಂದ್ರೆ ಸಂಬಂಧ ಇಲ್ಲಿದ್ರು ಸಂಬಂಧ ಕಟ್ಕೊಂಡು ಬರ್ತಾನ. ಅವನು ದೂರದ ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎಂದು. ಒಡೆಯರಾದ ಪ್ರಜೆಗಳು ಬಂದರೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸಿ. ಆವಾಗಬಾರರು ನೀರಿಗೆ ನೇಣಿಗೆ ಹೊರಗಾದಂತು. ಅವ್ರನ್ನು ಹೊರಗಾಕಿದಾಗ ಯಾರು ಬಂದಿರಲಿಲ್ಲ, ಈಗೆಲ್ಲರೂ ಬಂದಿದ್ರು ಅಂತ ಕಾಣ್ತದೆ. ಬಸವಣ್ಣನವರು ಪ್ರಧಾನಮಂತ್ರಿಯಾದ ನಂತರ ಧರ್ಮದ ಕಡೆ ಜನ ಬರೆದಾಗ ಧರ್ಮವನ್ನೇ ಜನರ ಮನಗಳಿಗೆ ಬಾಗಿಲಿಗೆ ಒಯ್ಯಬೇಕು ಅಂತಕ್ಕಂಥದ್ದು ಬಸವಣ್ಣನ ಸಿದ್ಧಾಂತ. ಹಾಗಾಗಿ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ತಾರೆ. ಎಲ್ಲರಿಗೂ ಮುಕ್ತವಾದ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಅನುಭವ ಮಂಟಪಕ್ಕೆ ಇಂಥ ಜಾತಿಯವರು ಹೋಗ್ಬೇಕು, ಇಂಥ ಜಾತಿಯವರು ಹೋಗಬಾರ್ದು ಅಂತಿಲ್ಲ. ಕಲಿತವ್ರು ಹೋಗ್ಬೇಕು, ಕಲಿದೇ ಇದ್ದವರು ಹೋಗ್ಬಾರ್ದು ಅಂತಿಲ್ಲ. ಪುರುಷರು ಹೋಗ್ಬೇಕು, ಸ್ತ್ರೀಯರು ಹೋಗ್ಬಾರ್ದು ಅಂತಿಲ್ಲ. ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಪ್ರವೇಶ. ಯಾರು ಬೇಕಾದ್ರು ಅಲ್ಲೊಂದಿಷ್ಟು ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಉಳಿಬೇಕಾದ್ರೆ ಕೆಲವು ಅರ್ಹತೆಗಳು ಬೇಕಾಗಿವೆ. ಅದು ಏನು ಅಂತ ಹೇಳಿದ್ರೆ, ಅಕ್ಕ ಮಹಾದೇವಿ ಹೇಳ್ತಾಳೆ ವಚನದಲ್ಲಿ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು, ಅಸಾಧ್ಯವಿಲ್ಲ. ಎಂಥವರಿಗೆ ಮಾತ್ರ ಸಾಧ್ಯ? ಆಸೆ ಆಮಿಷ ಅಳಿದವರಿಗಲ್ಲದೆ, ನಾನೆಂಬುದ ಅಳಿದವರಿಗಲ್ಲದೆ, ಒಳವರೆಗೂ ಶುದ್ಧವಾದವರಿಗಲ್ಲದೆ. ಎಲ್ಲರೂ ಹೋಗಬಹುದು, ಎಲ್ಲರೂ ಓದೋರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಂಥವ್ರು ಮಾತ್ರ ಅಲ್ಲ ಉಳಿಲಿಕ್ಕೆ ಸಾಧ್ಯ ಅಂದ್ರೆ ಆಸೆ ಆಮಿಷ ಅಳಿದವರಿಗಲ್ಲದೆ. ಆಸೆ ಬೇರೆ, ಆಮಿಷ ಬೇರೆ. ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟತಕ್ಕಂಥದ್ದು ಆಸೆ. ಆಸೆ ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಅಂದ್ರೆ ಅತಿ ಆಸೆ. ಬುದ್ಧ ಹೇಳ್ತಾನೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆ ಬುರುಕುತನ ಇದ್ರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಮಿಷವನ್ನ ಅಳಿದವರಿಗಲ್ಲದೆ. ಆಮಿಷ ಅಂದ್ರೇನು? ಒಬ್ಬ ನಾವು ಮೀನ ಹಿಡಿಯಕ್ಕೆ ಹೋಗ್ತಾನೆ, ಒಂದು ಬಡಗಿಗೊಂದು ದಾರದ ತುದಿಗೊಂದು ಕೊಕ್ಕೆ, ಅದಕ್ಕೊಂದು ಮಳೆ ಹುಳು, ಎರೆಹುಳು ಏನೋ ಕಟ್ಟಿ ಬಿಟ್ಟಿರ್ತಾರೆ, ಹೌದಾ? ಆ ಎರೆಹುಳು ಹೇಳ್ತದ ಮೀನಕ್ಕೆ, ನೀಯನ್ನ ಬರ್ತೀಯ ನನಗಾಗಿ, ನಿನಗೊಬ್ಬ ಕೂತಾನ ಮೇಲಾಗಿ, ನೀನು ನನ್ನನ್ನು ತಿನ್ನಕ್ಕೋಸ್ಕರ ಬರ್ತಾ ಇದೆಯಾ, ನಿನ್ನನ್ನು ತಿನ್ನೋನು ಒಬ್ಬ ಮೇಲೆ ಕುಂತಾನೆ. ಆ ಮೀನಿಗೆ ಎರೆಹುಳು ಒಡ್ಡಿರೋದೇನಿದು? ಆಮಿಷ. ಇದಕ್ಕೇನಂತಾರೆ? ಆಮಿಷ. ಆಸೆಗೊಳಗಾಗುವಂತ ಮನಸ್ಥಿತಿ, ಆಮಿಷಕ್ಕೂ ಒಳಗಾಗುವಂತ ಮನಸ್ಥಿತಿ ಇದ್ರೆ ನೀವು ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಸೆ
ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ನಾನೆಂಬುದ ಹಳಿದವರಿಗಲ್ಲದೆ. ಅಲ್ಲಿ ಸಮಗಾರ ಹರಳೆಯನು ಒಂದೇ, ಕಾಶ್ಮೀರದ ಮಹಾರಾಜ ಭೂಪಾಲನು ಒಂದು. ಕಾಶ್ಮೀರದ ಮಹಾರಾಜ ಬಂದ ಅಂತ ಆತನಿಗೆ ವಿಶೇಷವಾದ ಸ್ಥಾನಮಾನ, ಸಮಗಾರ ಹರಳೆಯ ಬಂದ ಅಂತ ಆತನಿಗೆ ವಿಶೇಷ ಹಾಗೇನಿಲ್ಲ. ಅಲ್ಲಿ ಎಲ್ಲರೂ ಸಮಾನರು, ಅಲ್ಲಿ ಎಲ್ಲರೂ ಸಮಾನರು. ಹಾಗಾಗಿ ಸಮಾನರು ಅನ್ನುವಂಥ ದೃಷ್ಟಿಕೋನದಿಂದ ಹೋದರೆ ಮಾತ್ರ ಕಲ್ಯಾಣದಲ್ಲಿ ಪ್ರವೇಶ. ಬಸವಣ್ಣನ ಕಲ್ಯಾಣ ಈ ಯಾವ ವೈಜ್ಞಾನಿಕ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥ ಕಾಲ, ಆ ಒಂದು ಬಸವಣ್ಣನ ಒಂದು ತಲೆಮಾರಿನಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಜನ, ಅಫ್ಘಾನಿಸ್ತಾನದಿಂದ ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನು ಹುಡುಕೊಂಡು ಬರ್ತಾರೆ. ಲಕ್ಷದ ಮೇಲೆ 96,000 ಎಷ್ಟು? ಲಕ್ಷದ ಮೇಲೆ 96,000. ಅದರಲ್ಲಿ ಬರೀ ಸಾಮಾನ್ಯ ಜನ ಬಂದಿರಲಿಲ್ಲ, ಬಹಳ ಜನ ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಬಂದಿತ್ತು. ಬರೀ ಕಾಶ್ಮೀರದ ಮಹಾರಾಜ ಒಬ್ಬನೇ ಅಲ್ಲ, ಶಾಂತರಸ, ವಾಚರಸ, ಸಕಲೇಶ ಮಾದರಸ, ಚಂದಿಮರಸ ಇವರೆಲ್ಲರೂ ಅರಸರು. 7-8 ಜನ ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನ ಹುಡುಕೊಂಡು ಬಂದಿತ್ತು. ಅಂತ ಒಂದು ಶ್ರೇಷ್ಠ ಕಲ್ಯಾಣ. ಅಲ್ಲಿ ಯಾರು ಬಂದ್ರು ನಾನು ಅನ್ನುವಂಥ ಹಮ್ಮು ಬಿಮ್ಮು, ನಾನು ರಾಜ ಮಹಾರಾಜ ಇವರೆಲ್ಲ ಬಿಟ್ಟು ಬಂದರೆ ಮಾತ್ರ ಕಲ್ಯಾಣದಲ್ಲಿ ಪ್ರವೇಶ. ಮುಂದೆ ಹೇಳ್ತಾರೆ, ಒಳವರೆಗೂ ಶುದ್ಧವಾದವರಿಗಲ್ಲ. ಮ್ಯಾಲೆ ಕೆಲವು ಬಹಳ ಚಂದ ನೈಸಾಗಿ ನೀವು ತೆಗೆದುಕೊಂಡು ಶರಣ ತಂದಿರ್ತಾರೆ. ಒಳಗಡೆ ನೋಡಿದ್ರೆ ಕತ್ರಿ ಬುದ್ಧಿನೇ ಅಂತದೆ, ಏನ್ ಮಾಡ್ಲಿ ಅಂತ. ಹಿಂಗೆ ಒಳಗೊಂದು ಹೊರಗೊಂದು, ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಸದ್ಭಕ್ತರ ನೆನೆಸಿಕೊಂಡು ಬಲ್ಲ ಮಲ್ಲನಯ್ಯ ಅಲ್ಲಿಗ. ಅವರು ಸತ್ಪಥಕ್ಕೆ ಸಲ್ಲರು ಸಲ್ಲದಯ್ಯ ಅಂತ ಹೇಳ್ತಾರೆ. ಒಳಗೊಂದು ಹೊರಗೊಂದು ಇದ್ರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೊರೊಳಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣ ಹೋಗಬಾರದು. ಮುಂದೆ ಹೇಳ್ತಾರೆ, ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಉಭಯಲಜ್ಜೆ ಎಳೆದಿರಬೇಕು ಅಂತ ಹೇಳ್ತಾರೆ. ನಾನು ಪುರುಷ, ನಾನು ಸ್ತ್ರೀ, ಈ ಎರಡೂ ಉಪಲಯ ಲಜ್ಜೆಯನ್ನು ಅಳೆದು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಆ ದೃಷ್ಟಿಕೋನದಿಂದ ಹೋದರೆ ಮಾತ್ರ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಬಸವಣ್ಣನವರು ಕಲ್ಯಾಣ ರಾಜ್ಯವನ್ನು ಕಟ್ಟಿದ್ರು, ತಂಡೋಪತಂಡವಾಗಿ ಹುಡುಕೊಂಡು ಬಂದರು. ಬಸವಣ್ಣನ ಮಾತೃ ಹೃದಯತೆ ಎಂಥದ್ದು ಅಂತಕ್ಕಂಥದ್ದು ನಾಳೆ ಹೇಳ್ತಾರೆ. ಕಳ್ಳನ ಕಳ್ಳ ಅನ್ನಲಿಲ್ಲ, ಹೊಲಗಡಕನ್ನ ಹೊಲಗಡಕ ಅನ್ನಲಿಲ್ಲ, ಸುಳ್ಳನ್ನ ಸುಳ್ಳ ಅನ್ನಲಿಲ್ಲ. ಎಂಥ ಒಂದು ಯಾರದ ಎಷ್ಟೇ ಅವರು ವೈಯಕ್ತಿಕ ತಪ್ಪುಗಳಿದ್ದನ್ನು ಕೂಡ ಅದನ್ನು ಕ್ಷಮಿಸುವಂತ ಒಂದು ಉದಾರ ಹೃದಯತೆ ಬಸವಣ್ಣನದು ಯಾಗಿತ್ತು. ಮತ್ತೆ ಎಲ್ಲರ ತಪ್ಪುಗಳನ್ನ ಯಾವ ರೀತಿ ಬಸವಣ್ಣನವರು ವೈಯಕ್ತಿಕ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ರು, ಸಮಷ್ಟಿಗತವಾಗಿ ತಪ್ಪುಗಳನ್ನು ನಡೆದರೆ ಅಷ್ಟೇ ಕಠೋರದಿಂದ 6 ಮುನಿದು ನಮ್ಮನೇನು ಮಾಡುವರು, 3 ಮುನಿದು ಅದನ್ನು ಖಂಡಿಸ್ತಾ ಇದ್ರು. ಆ ಮಾತೃ ಹೃದಯತೆ ಹೇಗಿತ್ತು ಅಂತಕ್ಕಂಥ ವಿಚಾರವನ್ನ ನಾಳೆ ದಿನ ನೋಡೋಣ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಪ್ರಸಾದವನ್ನ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊಳ್ರಿ. ಯಾಕೆಂದ್ರೆ ಇವತ್ತು ನಮ್ಮ ಬಸವೇಶ್ವರ ಸೇವಾ ಸಮಿತಿ ನಾವು ನಮ್ಮ ಮನೆಯಲ್ಲಿ ಒಂದು ದಿನ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದಾಗ ಊಟ ಅದು ಇದು ವಸತಿ ಎಲ್ಲ ಮಾಡಿ ಎಷ್ಟು ಕಷ್ಟ ಇರ್ತದೆ ಅಂತ ಗೊತ್ತಿದೆ. 11 ದಿನಗಳ ಕಾರ್ಯಕ್ರಮ, ನೆತ್ತಿಯ ಪ್ರಸಾದ, ಹೊಟ್ಟೆಯ ಪ್ರಸಾದ ಎಲ್ಲವನ್ನು ಕೊಟ್ಟೋದೇನು ಸಾಕು. 2-3 ತಿಂಗಳುಗಳ ಪರಿಶ್ರಮ ಇರ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊಂಡು ಹೆಚ್ಚಾಗಿರೋದನ್ನ ಸರ್ವಜ್ಞ ಹೇಳ್ತಾನೆ. ಲಿಂಗ ಪ್ರಸಾದವನ್ನು ಅಂಗಕ್ಕೆ ಕೊಂಬುವನು, ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡೆಂದ ಸರ್ವಜ್ಞ ಅಂತ. ನಾನು ಹೇಳಿರೋದಲ್ಲ, ಇದು ಸರ್ವಜ್ಞ ಹೇಳಿರೋದು. ಅರ್ಧಂಬರ್ಧ ತಿಂದು ಅರ್ಧಂಬರ್ಧ ಕೈ ತೊಳೆದು ಚೆಲ್ಲಿದ್ರೆ ಅವ್ರಿಗೆ ಏನಂತ ಸರ್ವಜ್ಞ ಏನಂತಂದ್ರಿ? ಮಂಗಗಳು ಮಾಡೋದೇ ಅಲ್ಲ, ಅರ್ಧಂಬರ್ಧ ತಿಂತಾರೆ, ಅರ್ಧಂಬರ್ಧ ಚೆಲ್ತಾವೆ. ಹಾಗಾಗಿ ಇದು ಪ್ರಸಾದ. ಒಂದು ದಿನ ನಾನು ಹೇಳ್ತೀನಿ ಪ್ರಸಾದದ ಮಹತ್ವ ಕುರಿತು. ಅದರಲ್ಲಿ ಒಂದು ಭಕ್ತಿ, ಒಂದು ಶ್ರದ್ಧೆಯಿಂದ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊಂಡು ಪ್ರಸಾದ ಮಾಡಿ ಯತ್ನ ಮಾಡಲಾರ್ದಂಗೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶರಣ.